ಯಾವ ತತ್ವಾನುಸಂಧಾನ ನಾಮಕ ಗ್ರಂಥದ ಚಿಂತನೆಯನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ಬ್ರಹ್ಮವಸ್ತುವಿನ ತಟಸ್ಥ ಲಕ್ಷಣ ಹಾಗೂ ಸ್ವರೂಪ ಲಕ್ಷಣ ಹೇಳ್ತಾ ಇದ್ದೇವೆ. ತಟಸ್ಥ ಲಕ್ಷಣ ಹೇಳಿಕೊಂಡು ಬಂದಾಗ ಆ ತಟಸ್ಥ ಲಕ್ಷಣದ ವಿಷಯಕವಾಗಿಯೇ ಇಲ್ಲೇನಪ್ಪ ಅಂತ ಕೇಳಿದರೆ ಶಂಕಾಕಾರ ಶಂಕಾ ಮಾಡ್ತಾ ಇದ್ದಾನೆ. ಏನು ಅಂತ ಕೇಳಿದ್ರೆ ಎದರ ಬಗ್ಗೆ ಶಂಕಾ ಮಾಡಿದವ, ಈ ಜಗತ್ತಕ್ಕೆ ಉಪಾದಾನ ಕಾರಣತ್ವ ಮತ್ತು ಕರ್ತೃತ್ವ ಇವು ಎರಡು ಏನಪ್ಪ ಅಂತ ಕೇಳಿದ್ರೆ ಆ ಬ್ರಹ್ಮನಿಗೆ ಇದೆ. ಅಂದರೆ ಈ ಜಗತ್ತ ಉತ್ಪತ್ತಿ ಸ್ಥಿತಿ ಲಯಕ್ಕೆ ಕಾರಣವಾಗಿರ್ತಕ್ಕಂಥ ಯಾವ ಪರಬ್ರಹ್ಮ ವಸ್ತು ಅದ, ಆ ಪರಬ್ರಹ್ಮ ವಸ್ತುವನ್ನು ಕುರಿತು ಇಲ್ಲಿ ಲಕ್ಷಣ ಮಾಡ್ತಾ ಇದ್ದಾನೆ. ಏನು ಲಕ್ಷಣ ಮಾಡಿದಾನ ಅಂತ ಕೇಳಿದ್ರೆ ಆತ ಇಲ್ಲಿ ಆ ಪರಬ್ರಹ್ಮ ವಸ್ತುವನ್ನೇ ಕುರಿತು ಜಗತ್ಕರ್ತೃತ್ವೇ ಸತಿ ಜಗದುಪಾದಾನತ್ವ ಅಂತ ಹೀಗೆ ಲಕ್ಷಣ ಮಾಡಿದ್ದಾನೆ. ಅದು ಜಗತ್ತಕ್ಕೆ ನಿಮಿತ್ತ ಕಾರಣವೂ ಹೌದು ಮತ್ತು ಉಪಾದಾನ ಕಾರಣವಾದ ಕೂಡ ಹೌದು. ಅದಕ್ಕೆ ಅಭಿನ್ನ ನಿಮಿತ್ತೋಪಾದಾನ ಕಾರಣ ಇದೆ ಬ್ರಹ್ಮ. ಎದಕ್ಕೆ ಅಂತ ಕೇಳಿದ್ರೆ ಈ ಯಾವ ತೋರುವಂಥ ಜಗತ್ತಿಗೆ ಇದರ ವಿಷಯಕವಾಗಿ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಶಂಕಾ ಮಾಡ್ತಾನೆ. ಏನು ಶಂಕಾ ನೋಡಿ, ಏಕ ಹಿ ಬ್ರಹ್ಮಕ್ಕೂ ಜಗತ್ का ಉಪಾದಾನಪಣ ತಥಾ ಕರ್ತಾಪಣ ಸಂಭವತ ನಹಿ. ಒಂದೇ ಬ್ರಹ್ಮನಿಗೆ ಈ ಜಗತ್ತಿನ ಉಪಾದಾನತ್ವ ಮತ್ತು ಕರ್ತೃತ್ವ ಎರಡೂ ಸಂಭವಿಸುವುದು ಇಲ್ಲ. ಒಂದು ಯಾವುದ್ರೆ ಹೇಳ್ರಿ, ಕರ್ತೃತ್ವರೇ ಹೇಳ್ರಿ ಅಥವಾ ಉಪಾದಾನತ್ವರೇ ಹೇಳ್ರಿ. ನೀವು ಇವು ಎರಡೂ ಹೇಳ್ತೀರಿ ಅಂದರೆ ಇದು ಸಂಭವಿಸುವುದು ಇಲ್ಲ. ಯಾಕೆ ಸಂಭವಿಸುವುದಿಲ್ಲ? ಪೂರ್ವಪಕ್ಷ ಶಂಕಾ ಯಾರು ಮಾಡ್ತಾರೆ? ಪೂರ್ವಪಕ್ಷನೇ. ಅದು ಶಂಕಾ ಹೇಳ್ತಾ ಇದ್ದೀನಿ ನಾನು. ಕಾहे लोक विषय ऐसा देखने में आता नहीं. आप जो बोल रहे हैं वो जगत में देखने को नहीं मिलता. ನೀವೇನು ಹೇಳಾಗತ್ತಿರೋದು ಜಗತ್ತಿನಾಗ ನೋಡಾಕ ಸಿಗುವುದಿಲ್ಲ. ಏನು ಸಿಗುವುದಿಲ್ಲ ಅದು ಹೇಳ್ತಾರೆ. ಲೋಕ ವಿಷಯ ಐಸಾ ದೇಖನೆ ಮೇ ಅವತಾನೆ. ಈ ಜಗತ್ತದಲ್ಲಿ ಲೋಕದಲ್ಲಿ ಹೀಗೆ ನೋಡಾರ್ದಾಗ ಬರುವುದಿಲ್ಲ. ಜೈಸೆ ಹೇಗಂದ್ರೆ ಘಟಕ ಕರ್ತ ಜೋ ಕುಲಾಲ್ ಹೈ ಸೋ ತಾ ಘಟಕ ಉಪಾದಾನ ಕಾರಣ ಹೋತಾನೆ. ಯಾವ ಘಟಕ್ಕೆ ಕರ್ತ ಆಗಿರ್ತಕ್ಕಂಥ ಕುಲಾಲ, ಕುಲಾಲ್ ಅಂದ್ರೆ ಯಾರು? ಕುಂಬಾರ. ಈ ಕುಂಬಾರನೇ ಆ ಘಟಕ್ಕೇನೋ ಕರ್ತ ಆಗ್ಯಾನ, ಆದ್ರೆ ಕರ್ತ ಆದಂಥ ಕುಲಾಲ ಘಟಕ್ಕೆ ಉಪಾದಾನ ಆಗೋದಿಲ್ಲ. ಉಪಾದಾನ ಬೇರೆ ಹೇಳಬೇಕು. ಯಾಕೆ? ಒಂದು ಕಾರ್ಯ ಬೇಕಂದ್ರೆ ಎರಡು ಕಾರಣ ಬೇಕು. ಒಂದು ನಿಮಿತ್ತ ಕಾರಣ, ಒಂದು ಉಪಾದಾನ ಕಾರಣ. ಈ ಕರ್ತ ಅಂದ್ರೆ ನಿಮಿತ್ತ ಕಾರಣ ಇತ್ತು ಕುಲಾಲನಿಗೆ. ಆ ಕುಲಾಲ ನಿಮಿತ್ತ ಕಾರಣದನ, ಆದ್ರೆ ಅವ ಎಂದೂ ಉಪಾದಾನ ಕಾರಣ ಘಟಕ ಆಗುವುದಿಲ್ಲ. ಉಪಾದಾನ ಕಾರಣನೇ ಬೇರೆ, ನಿಮಿತ್ತ ಕಾರಣವೇ ಬೇರೆ ಅಂತ ಹೇಳ್ತಾರೆ. ಅವ್ರತ ಘಟಕ ಉಪಾದಾನ ಕಾರಣ ಜೋ ಮೃತಪಿಂಡ ಹೇ. ಘಟಕ ಉಪಾದಾನ ಕಾರಣ ಯಾರು ಅಂತ ಕೇಳಿದ್ರೆ ಮೃತಪಿಂಡ. ಯಾರು? ಮೃತಪಿಂಡ ಅಂದ್ರೆ ಮಣ್ಣು ಕಲಸಿ ಕೆಸರು ಮಾಡಿ ಏನದು ಅರಳ ಪಿಂಡವಲ್ಲ, ಅದು ಏನದ ಅಂತ ಕೇಳಿದ್ರೆ ಕಾರಣ. ಅದಕ್ಕೆ ಘಟಕ ಎಂಥ ಕಾರಣ? ಉಪಾದಾನ ಕಾರಣ. ಸೋತ ಘಟಕ ಕರ್ತ ಹೋತಾನೆ. ಆ ಮಣ್ಣು ಎಂದೂ ಏನಾಗುವುದಿಲ್ಲ ಅಂತ ಕೇಳಿದ್ರೆ ಆ ಘಟಕ್ಕೆ ಕರ್ತ ಆಗುವುದಿಲ್ಲ. ಮತ್ತು ಕರ್ತಾನ ಆಗಿರ್ತಕ್ಕಂಥ ಕುಂಬಾರ ಎಂದು ಉಪಾದಾನ ಆಗುವುದಿಲ್ಲ. ಇಲ್ಲಿ ಉಪಾದಾನನೇ ಬೇರೆ, ನಿಮಿತ್ತನೇ ಬೇರೆ. ಸೊ ಮೃತಪಿಂಡ ಸೋತ ಘಟಕ ಉಪಾದಾನ ಕಾರಣ ಹೀ ಹೋವೆ. ಇಲ್ಲಿ ಮೃತಪಿಂಡೇನೋ ಘಟದ ಉಪಾದಾನ ಕಾರಣವೇ ಆಗ್ತದೆ. ಅವ್ರು ಸೊ ಕುಲಾಲ್ ತಾ ಘಟಕ ಕರ್ತಾಯಿ ಹೋವೆ. ಇಲ್ಲಿ ಕುಲಾಲ ಕುಂಬಾರ ಈ ಘಟಕ್ಕೆ ಏನಾಗ್ತಾನೆ? ಕರ್ತಾನೇ ಆಗ್ತಾನೆ. इस प्रकार घटादिक कार्यों विषय उपादान कारण का तथा कर्ता का भेद ही देखने विषय आवे हैं. ಈ ಪ್ರಕಾರವಾಗಿ ಈ ಘಟಾದಿ ಕಾರ್ಯಗಳೇನದವಲ್ಲ ಜಗತ್ತಿನ ನೀವು ಎಷ್ಟು ಕಾರ್ಯ ಇದಾವಲ್ಲ, ಈ ಕಾರ್ಯಗಳಿಗೆ ಉಪಾದಾನ ಕಾರಣ ಮತ್ತು ಆ ಕಾರ್ಯಕ್ಕೆ ನಂತರ ಒಬ್ಬ ಕರ್ತ. ಇಲ್ಲಿ ಉಪಾದಾನ ಕಾರಣ ಮತ್ತು ಕರ್ತ ಇವರಲ್ಲಿ ಭೇದವೇ ನೋಡಾರ್ದಾಗ ಬರ್ತದೆ. ಅಭೇದ ಎಲ್ಲಿ ಕಂಡು ಬರಂಗಿಲ್ಲ. ಒಬ್ಬನೇ ಏನಂತ ಕೇಳಿದ್ರೆ ಉಪಾದಾನ ಕಾರಣನೂ ಹೌದು, ಮತ್ತೇನೋ ನಿಮಿತ್ತ ಕಾರಣನೂ ಹೌದು, ಹಿಂಗೆ ಅನ್ನಕ್ಕೆ ಬರೋದಿಲ್ಲ. ಉಪಾದಾನ ಕಾರಣ ಬೇರೆ ಮತ್ತು ನಿಮಿತ್ತ ಕಾರಣ ಬೇರೆ. ದೃಷ್ಟಾರ್ಥತೆ ವಿರುದ್ಧ
ಅದೃಷ್ಟಾರ್ಥ ಕಲ್ಪನಾ ಹುಡುವೇನೆ. ದೃಷ್ಟಾರ್ಥ ದೃಷ್ಟಾರ್ಥ ಅಂದ್ರೇನು? ನಮ್ಮ ಕಣ್ಣಿಗೆ ಕಾಣಿಸ್ತಕ್ಕಂಥದ್ದು ಯಾವಾಗಲ್ಲ ಅದು ದೃಷ್ಟಾರ್ಥ. ಅದಕ್ಕೆ ದೃಷ್ಟಾರ್ಥಕ್ಕೆ ಅನುಸಾರ ಹಿ ಅದೃಷ್ಟ ಅರ್ಥಿ ಕಲ್ಪನಾ ಹೋವೆ. ನೀವು ಏನೇ ಕಲ್ಪನಾ ಮಾಡಬೇಕಂದ್ರೆ ದೃಷ್ಟ ಅರ್ಥವನ್ನು ನೋಡಿ ನೀವು ಅದೃಷ್ಟದ ಕಲ್ಪನಾ ಮಾಡಬಹುದು, ಹೌದಿಲ್ಲ? ದೃಷ್ಟಾರ್ಥತೆ ವಿರುದ್ಧ ಏನು ನಮ್ಮ ಕಣ್ಣಿಗೆ ಕಾಣುತ್ತದೆ, ಒಂದು ಕಾರ್ಯ ಆಗಬೇಕಂದ್ರೆ ಉಪಾದಾನ ಕಾರಣ ಬೇರೆ, ಕರ್ತ ಬೇರೆ ಅನ್ನೋದು ಹಿಂಗೆ ನಾವು ಪ್ರತ್ಯಕ್ಷವಾಗಿ ಜಗತ್ತದಲ್ಲಿ ನೋಡ್ತಾ ಇದ್ದೇವೆ. ಇಷ್ಟು ನೋಡಿದಾಗೆ ಆದರೂ ಕೂಡ ತದ್ ವಿರುದ್ಧವಾಗಿರ್ತಕ್ಕಂಥ ಕಲ್ಪನೆ ಮಾಡುವುದು ಸರಿಯಲ್ಲ. ದೃಷ್ಟ ಏನಪ್ಪಾ ಅಂತ ಕೇಳಿದ್ರೆ ವಿರುದ್ಧವಾಗಿ, ಅದೃಷ್ಟಾರ್ಥದ ವಿರುದ್ಧ ಅದೃಷ್ಟಾರ್ಥ ಏನಂತ ಕೇಳಿದ್ರೆ ನೀವು ಕಲ್ಪನೆ ಮಾಡೋದು ಯೋಗ್ಯ ಅಲ್ಲ. और एक ही ब्रह्म को जगत का उपादान तथा कर्ता मानना ये भी ಅದೃಷ್ಟ ಅರ್ಥಿ ಕಲ್ಪನಾ है. ನೋಡಿ ಇಲ್ಲೇನಂತ ನಾವ ಏಕ ಹಿ ಬ್ರಹ್ಮಕ್ಕೂ, ಒಂದೇ ಬ್ರಹ್ಮಕ್ಕೆ ಜಗತ್ ಕಾ ಉಪಾದಾನ ತಥಾ ಕರ್ತಾ ಮಾನನ, ಅದು ಜಗತ್ತಿಗೆ ಉಪಾದಾನ ಕಾರಣ ಮತ್ತು ಕರ್ತ ಅಂತ ಹಿಂಗೆ ನೀವು ಅಂಗೀಕರಿಸುವುದು, ಇದು ಆದರೂ ಕೂಡ ಅದೃಷ್ಟಾರ್ಥಕ್ಕೆ ಕಲ್ಪನಾ है. ಅದೃಷ್ಟಾರ್ಥದ ಏನದು ಅಂತ ಹೇಳಿದ್ರೆ ಕಲ್ಪನಾ ಮಾಡಿದಂಗಾಯ್ತು. ಏನು ಕಾಣ್ತದ ಹಂಗೆ ಕಲ್ಪನಾ ಮಾಡಿರಲ್ಲ. ಜಗತ್ತದಲ್ಲಿ ಏನು ನಡೆದದ ಹಂಗೆ ನೀವು ಏನಂತ ಕೇಳಿದ್ರೆ ಕಲ್ಪನೆ ಮಾಡ್ರಿ. ನಡೆದಾದ ಒಂದು ನೀವು ಕಲ್ಪನೆ ಮಾಡ್ತೀರಿ ಬೇರೆ, ಆ ಅದೃಷ್ಟದ ಬಗ್ಗೆ ನೀವು ವಿಪರೀತ ಕಲ್ಪನೆ ಮಾಡೋದು ಸರಿಯಲ್ಲ ಅಂತ. ಸೊ ದೃಷ್ಟ ಅರ್ಥತೆ ವಿನಾ ಕೈಸೆ ಸಂಭವೇಗಿ ಕಿಂತು ನೈ ಸಂಭವೇಗಿ. ಇಲ್ಲಿ ದೃಷ್ಟಾರ್ಥದ ಹೊರತಾಗಿ ಅದು ಅದೃಷ್ಟಾರ್ಥ ಸಂಭವಿಸುವುದೇ ಇಲ್ಲ. ಹ್ಯಾಂಗ ದೃಷ್ಟದ ಹಂಗ ಅದೃಷ್ಟದ ಅಂತ ಹೇಳಿರ್ತ ನಾವು. ಯಾಕೆ ದೃಷ್ಟ ವಿರೋಧತೆ ಏಕ ಹಿ ಬ್ರಹ್ಮಕ್ಕೂ ಜಗತ್ಕ ಉಪಾದಾನ ತಥಾ ಕರ್ತಾ ಮರಣ ಅಸಂಗತ. ನೀವು ಮಾತಾಡ್ತಕ್ಕಂಥ ಮಾತ, ನೀವು ಹೇಳ್ತಕ್ಕಂಥ ಮಾತ ಇದು ಹೇಗದಂತ ಕೇಳಿದ್ರೆ ಅಸಂಗತದ. ಯಾಕೆ? ದೃಷ್ಟ ವಿರುದ್ಧವಾಗಿರ್ತಕ್ಕಂಥ ಆ ಒಂದೇ ಬ್ರಹ್ಮ ಜಗತ್ತಕ್ಕೆ ಉಪಾದಾನದಂತ ಹೇಳ್ತೀರಿ ಮತ್ತು ಕರ್ತ ಅದಂತ ಹೇಳ್ತೀರಿ, ಇದು ಅಸಂಗತದ ಮಾತ ಅಂತ ಹೇಳ್ತಾರೆ. किंतु ईश्वर को तो जगत का कर्ता मानना चाहिए. ईश्वरನಿಗೆ ಜಗತ್ತದ ಕರ್ತ ಅಂತ ನೀವು ಒಪ್ಪಲೇಬೇಕು. और ता ईश्वर ते भिन्न परमाणु आदि को ता जगत का उपादान कारण मानना चाहिए. ಇದು ನೈಯಾಯಿಕರು ಹೇಳಿಲ್ಲ ಏನೇಳಿ ಈ ಜಗತ್ತೆ ಉತ್ಪತ್ತಿ ಹಂಗ ಅಂತ ಕೇಳಿದ್ರೆ ಈ ಜಗತ್ತಕ್ಕೆ ಕರ್ತ ಈಶ್ವರ ಅಂತ ಅವರು ಹೇಳ್ಯಾರ, ಅವರು ಈಶ್ವರ ಅಂತ ಹೋಗ್ತಾರೆ. ಆದರೆ ಈ ಜಗತ್ತಕ್ಕೆ ಉಪಾದಾನ ಕಾರಣ ಈಶ್ವರ ಅಂತ ಅವ್ರು ಹೇಳಿಲ್ಲ. ಏನು ಹೇಳ್ಯಾರ ಅಂತಂದ್ರೆ ಇಲ್ಲಿ ಪರಮಾಣುಗಳು ಏನು ಹೇಳ್ಯಾರ? ಉಪಾದಾನ ಕಾರಣ ಅಂತ ಹೇಳ್ಯಾರ. ಪರಮಾಣುಗಳು ಯಾವಾಗ ವಿಘಟನೆ ಆಗ್ತವ ಅವಾಗ ಪ್ರಳಯ ಆಗ್ತವೆ. ಯಾವಾಗ ಏನಂತ ಕೇಳಿದ್ರೆ ಈ ಎಲ್ಲ ಪರಮಾಣುಗಳು ಇವು ಸಂಯುಕ್ತವಾಗ್ತವ, ಕೂಡ್ಕೋತ ಹೋಗ್ತವ, ಅವಾಗ ಜಗತ್ತದ ಉತ್ಪತ್ತಿ ಆಗ್ತದೆ. ಆದರೆ ಹಿಂಗೆ ಜಗತ್ತಿ ಉತ್ಸವ ಯಾರು ಅಂತ ಕೇಳಿದ್ರೆ ಈಶ್ವರನ. ಏನು ತಗೊಂಡು ಹುಟ್ಟಿಸ್ತಾನ? ಪರಮಾಣುಗಳನ್ನು ತಗೊಂಡು ಹುಟ್ಟಿಸ್ತಾನೆ. ಅದಕ್ಕೆ ಜಗತ್ತವ ಕರ್ತಾನೋ ಹೌದು. ಮತ್ತೇನಂತ ಕೇಳಿದ್ರೆ ಅವ ಕರ್ತ ಅದನಂದ್ರೆ ಅವ ಏನಲ್ಲ, ಉಪಾದಾನ ಕಾರಣ ಅಲ್ಲ. ಯಾಕೆ? ಉಪಾದಾನ ಕಾರಣ ಏನದ ಅಂತ ಕೇಳಿದ್ರೆ ಇವು ಪರಮಾಣುಗಳಲ್ಲ. ಅದಕ್ಕೆ ಉಪಾದಾನ ಕಾರಣನೇ ಬೇರೆ ಮತ್ತು ಜಗತ್ಕರ್ತ ನಿಮಿತ್ತ ಕಾರಣನೇ ಬೇರೆ. ಇಸ್ ಅರ್ಥ ವಿಷಯ ದೃಷ್ಟ ವಿರೋಧ ಹೋವೇನೆ. ಈ ಅರ್ಥವು ದೃಷ್ಟ ವಿರೋಧ ಆಗುವುದಿಲ್ಲ. ಜಗತ್ತದಲ್ಲಿ ಯಾವುದೇ ಒಂದು ಕಾರ್ಯ ಹುಟ್ಟಬೇಕಂದ್ರೆ ಹೇಗೆ ಉಪಾದಾನ ಕಾರಣ ನಿಮಿತ್ತ ಕಾರಣ ಭಿನ್ನ ಇರ್ತವೆ, ಇದು ನಾವು ಕಣ್ಣಾರೆ ಕಾಣ್ತೇವೆ. ಅದರಂತೆ ಏನಂತ ಕೇಳಿದ್ರೆ ಅದೃಷ್ಟದ ಕಲ್ಪನಾ ನೀವು ಮಾಡ್ರಿ, ಅದು ಸರಿ ಆಗ್ತದೆ. ಇದೇನಂತ ಕೇಳಿದ್ರೆ ದೃಷ್ಟ ವಿರೋಧ ಆಗೋದಿಲ್ಲ ಈ ರೀತಿಯಾಗಿ ಹೇಳೋದು. इस अर्थ विषय सो दृष्ट विरोध हुए किंतु घटादि कार्य विषय जो उपादान कर्ता का भेद सर्व लोगों को प्रसिद्ध ही है. ಎಲ್ಲ ಜನರಿಗೆ ಏನಪ್ಪಾ ಅಂತ ಕೇಳಿದ್ರೆ ಘಟ ಉತ್ಪತ್ತಿಯಲ್ಲಿ ಆ ಘಟ ಕಾರ್ಯದಲ್ಲಿ ಉಪಾದಾನ ಮತ್ತು ಕರ್ತ ಇವರು ಎರಡೂ ಮಂದಿ ಏನಂತ ಕೇಳಿದ್ರೆ ಬೇರೆನೇ ಅದರ ಅನ್ನೋದು ಪ್ರಸಿದ್ಧವಾಗಿ ನಮಗೆ ಕಂಡು ಬರ್ತದೆ. ಅನುಮಾನ ಸಿದ್ಧವಯ್ಯ. ಇಲ್ಲಿ ಹಿಂಗೊಂದು ಅನುಮಾನ ಅವರು ಅನುಮಾನ ಪ್ರಮಾಣ ಪಟ್ಟು ಹೇಳ್ತಾರೆ. ಏನು ಅನುಮಾನ ಪ್ರಮಾಣ ಕೊಡ್ತಾರ ಅಂತ ಕೇಳಿದ್ರೆ ಇಲ್ಲಿ ಉಪಾದಾನ ಕಾರಣನೇ ಬೇರೆ ಕರ್ತಾನೇ ಬೇರೆ ಅನ್ನೋದಕ್ಕೆ ಪ್ರಮಾಣ ಕೊಟ್ಟು ಹೇಳ್ತಾರೋ. ಯಾವ ಪ್ರಮಾಣ? ಯಾವ ಅನುಮಿತಿ ಪ್ರಮಾಣ ಕೊಟ್ಟು ಹೇಳ್ತಾರೆ ನೋಡ್ರಿ. ಇದಂ ಜಗತ್ ಭಿನ್ನ ನಿಮಿತ್ತೋಪಾದಾನಕಂ ಕಾರ್ಯತ್ವಾತ್ ಘಟಾದಿವತ್. ಇದಂ ಜಗತ್, ಈ ಯಾವ ಜಗತ್ತೆ ಇದು ಹೇಗದ ಅಂತ ಕೇಳಿದ್ರೆ ಭಿನ್ನ ನಿಮಿತ್ತೋಪಾದಾನಕಂ.
ಭಿನ್ನವಾಗಿರ್ತಕ್ಕಂಥ ನಿಮಿತ್ತ ಮತ್ತು ಉಪಾದಾನಗಳೇ ಕಾರಣದ ಇದಕ್ಕೆ ಈ ಯಾವ ಜಗತ್ತೆ ಕಾರ್ಯತ್ವ ಯಾಕಂತ ಕೇಳಿದ್ರೆ ಇದು ಜಗತ್ತೇನದಂತ ಕೇಳಿದ್ರೆ ಕಾರ್ಯ ಹಾಗೆ ಘಟಾದಿವತ್ ಒಂದು ಘಟ ಕಾರ್ಯ ನಿರ್ಮಾಣ ಆಗಬೇಕಿದ್ರೆ ಅಲ್ಲಿ ಉಪಾದಾನ ಕಾರಣನೇ ಬೇರೆ ಮತ್ತೆ ನಿಮಿತ್ತ ಕಾರಣನೇ ಬೇರೆ. ಇದು ದೃಷ್ಟಾಂತ ಕೊಟ್ಟಾರ ಜಗತ್ತವೇ ಪಕ್ಷದ ಇಲ್ಲಿ ಭಿನ್ನ ಏನಂತ ಕೇಳಿದ್ರೆ ನಿಮಿತ್ತ ಉಪಾದಾನಗಳೇ ಇವು ಸಾಧ್ಯದ ಎರಡು ಕಾರಣಗಳು ನಿಮಿತ್ತ ಕಾರಣ ಉಪಾದಾನ ಕಾರಣ ಭಿನ್ನದ ಅನ್ನೋದು ಸಿದ್ಧ ಮಾಡೋರು ಭಿನ್ನವೇ ಸಾಧ್ಯದಿಲ್ಲ. ಇದಕ್ಕೆ ಹೇತು ಏನು ಕೊಟ್ಟರೆ ಅಂತ ಕೇಳಿದ್ರೆ ಕಾರ್ಯತ್ವ ಕಾರ್ಯವಾಗಿರೋದ್ರಿಂದ ಹೇಗೆ ಅಂತ ಕೇಳಿದ್ರೆ ಅದಕ್ಕೆ ಉದಾಹರಣೆಯನ್ನು ಹೇಳಿದ್ರು ಘಟವ ಒಂದು ಘಟ ಕಾರ್ಯ ಹುಟ್ಟಬೇಕಾಗಿದ್ರೆ ಆ ಘಟಕ್ಕೆ ಉಪಾದಾನ ಕಾರಣ ನಿಮಿತ್ತ ಕಾರಣ ಹೇಗೆ ಬೇರೆ ಇದೆಯೋ ಹಾಗೆ ಜಗತ್ತೇ ಹುಟ್ಟಬೇಕಾಗಿದ್ರೆ ಇದಕ್ಕೆ ನಿಮಿತ್ತ ಕಾರಣ ಮತ್ತು ಉಪಾದಾನ ಕಾರಣ ಬೇರೆ ಇದಾವಂತ ತಿಳ್ಕೊಂಡು ಈಗ ಅನುಮಾನ ಪ್ರಮಾಣದಿಂದಲೂ ಸಿದ್ಧ ಮಾಡಿ ಹೇಳ್ತಾನೆ. ಅದರ ಅರ್ಥ ನೋಡ್ರಿ ಅರ್ಥ ಯಹ ಜಗತ್ ಉಪಾದಾನ ಕಾರಣಕ್ಕೆ ತಥಾ ಕರ್ತಾರೂಪ ನಿಮಿತ್ತ ಕಾರಣಕ್ಕೆ ಭೇದವಾದ है. ಈ ಜಗತ್ತು ಉಪಾದಾನ ಕಾರಣ ಮತ್ತು ಕರ್ತಾರೂಪ ನಿಮಿತ್ತವಾಗಿರ್ತಕ್ಕಂಥ ಯಾವ ಕಾರಣದ ಈ ಕಾರಣಗಳು ಏನದವ ಅಂತ ಕೇಳಿದ್ರೆ ಇಲ್ಲಿ ಭೇದವುಳ್ಳವು ಅದ ಉಪಾದಾನನೇ ಬೇರೆ ನಿಮಿತ್ತನೇ ಬೇರೆ. ಕಾರ್ಯ ಹೋಣೆತೆ ಯಾಕಂತ ಕೇಳಿದ್ರೆ ಕಾರ್ಯವಾಗಿರೋದ್ರಿಂದ ಘಟಾದಿ ಕಾರ್ಯಕ್ಕೆ ನ್ಯಾಯ ಹೇಗೆ ಅಂತ ಕೇಳಿದ್ರೆ ಘಟಾದಿ ಕಾರ್ಯ ಘಟ ಪಟ್ಟ ಎಷ್ಟು ಜಗತ್ತಿನಲ್ಲಿ ಕಾರ್ಯ ಕಾಣಿಸ್ತವೆ ಅದರಂತೆ ಅಂತ ಹೇಳ್ತಾರೆ. किंवा जो तुम यह कहो कि ब्रह्म को जगत का अभिन्न निमित्तोपादान बना हम नहीं कल्पना करते ನೀವೇನು ಹೇಳ್ತೀರ ಅಂತ ಕೇಳಿದ್ರೆ ಈ ಜಗತ್ತಕ್ಕೆ ಆ ಬ್ರಹ್ಮ ಅಭಿನ್ನ ನಿಮಿತ್ತೋಪಾದಾನ ಕಾರಣದಂತೆ ಹೇಳ್ತೀವಿ ಆದ್ರೆ ಅದು ನಾವು ಹಂಗೆ ಕಲ್ಪನೆ ಮಾಡೋದಿಲ್ಲ. ನೀವು ದೃಷ್ಟ ಕಲ್ಪನೆಯನ್ನು ಬಿಟ್ಟು ಅದೃಷ್ಟ ಬೇರೆ ಮಾಡ್ತೀವಿ ಹ್ಯಾಂಗ ದೃಷ್ಟದ ಹಂಗೆ ಹಾಗೆ ಒಂದು ಕಾರ್ಯಕ್ಕೆ ಉಪಾದಾನ ನಿಮಿತ್ತ ಕಾರಣಗಳು ಭಿನ್ನದವೆ ಹಾಗೆ ಈ ಯಾವ ಜಗತ್ತಕ್ಕೆ ಕಾರಣನಾಗಿರ್ತಕ್ಕಂಥ ಯಾವ ಬ್ರಹ್ಮದನ ಅವ ನಿಮಿತ್ತ ಕಾರಣದನ ಮತ್ತೇನಂತ ಕೇಳಿದ್ರೆ ಮಾಯಾದಿಗಳು ಇವು ಬೇರೆ ಉಪಾದಾನ ಕಾರಣ ಅಂತ ನೀವು ಹೇಳಿ ಹೀಗೆ ಹೇಳಿದ್ರೆ ನೀವು ಏನು ಹೇಳಕತ್ತೀರಿ ಅಂತ ಕೇಳಿದ್ರೆ ಇಲ್ಲಿ ಜಗತ್ತಕ್ಕೆ ಅಭಿನ್ನ ನಿಮಿತ್ತೋಪಾದಾನ ಕಾರಣ ಯಾರು ಅಂತ ಕೇಳಿದ್ರೆ ಬ್ರಹ್ಮ ಒಂದೇ ಅಂತ ಹೀಗ ಅದೃಷ್ಟದ ನೀವು ಏನು ಮಾಡ್ತಾ ಇದ್ದೀರಿ ಅಂತ ಕೇಳಿದ್ರೆ ಕಲ್ಪನಾ ಮಾಡ್ತೀವಿ ಯಾರು ನೋಡ್ಯಾರಿಕೆ ಯಾರು ನೋಡಿಲ್ಲ. ಕಿಂತು ತದೈಕ್ಷತ ಬಹುಶ್ಯಾಂ ಪ್ರಜಾಯೇ ಮತ್ತೆ ನೀವು ಶ್ರುತಿ ಪ್ರಮಾಣನ ಕೊಟ್ರಿ ತದ ಐಕ್ಷತ ಬಹುಶ್ಯಾಂ ಪ್ರಜಾಯೇ ಈ ಶ್ರುತಿ ಯಹ ಶ್ರುತಿ ಹಿ ತಾ ಅರ್ಥಕ್ಕೂ ಬೋಧನ ಕರೆ ಈ ಶ್ರುತಿ ಆದರೂ ಕೂಡ ಅದೇ ಅರ್ಥವನ್ನು ಏನು ಮಾಡ್ತದೆ ಕೇಳಿದ್ರೆ ಬೋಧನೆ ಮಾಡ್ತದೆ. ಸೊ ಯ ತುಮಾರ ಕಹಾವಿ ಸಂಭವತಾ ನೈ ಇಲ್ಲಿ ನೀವು ಶ್ರುತಿ ಪ್ರಮಾಣ ಕೊಟ್ಟು ಹೇಳಿರಿ ಆ ಶ್ರುತಿ ಪ್ರಮಾಣವಾದರೂ ಕೂಡ ಯಾವ ಬ್ರಹ್ಮ ಜಗತ್ತಕ್ಕೆ ಅಭಿನ್ನ ನಿಮಿತ್ತೋಪಾದಾನ ಕಾರಣವೇ ಅದನ್ನಂತ ಹೇಳ್ತೀರಿ ಈ ಶ್ರುತಿ ಪ್ರಮಾಣನೂ ಕೂಡ ಸಂಭವಿಸೋದಿಲ್ಲ ಅಂತ ನಾವು ಯಾಕಂತ ಕೇಳಿದ್ರೆ ಲೋಕಾನುಭವಕ್ಕೆ ವಿರುದ್ಧ ಆಗ್ತದೆ ಇದು ಮಾತ್ರ. ಇಲ್ಲೇನಂತ ಕೇಳಿದ್ರೆ ನಾವು ಏನು ಪ್ರತ್ಯಕ್ಷವಾಗಿ ನೋಡ್ತೇವೆ ಒಂದು ಕಾರ್ಯ ಹುಟ್ಟಬೇಕಾಗಿದ್ರೆ ಉಪಾದಾನ ನಿಮಿತ್ತ ಬೇರೆ ಇರ್ತವದನ್ನು ನೋಡಿದೆವು ಅದರಂತೆ ಏನಂತ ಕೇಳಿದ್ರೆ ಬ್ರಹ್ಮನು ಕೂಡ ನಿಮಿತ್ತ ಕಾರಣ ಇರಬಹುದು ಉಪಾದಾನ ಬೇರೆ ಹೇಳ್ರಿ ಎರಡು ಒಂದೇ ಅಂತೆ ಹೆಂಗೆ ಒಬ್ಬನೇ ಏನಂತ ಕೇಳಿದ್ರೆ ಹೆಂಗೆ ಅಕ್ಕನೋ ನಿಮಿತ್ತ ಮತ್ತು ಉಪಾದಾನ ಇದಕ್ಕೆ ನೀವು ಶ್ರುತಿ ಪ್ರಮಾಣ ಕೊಟ್ಟಿರಲ್ಲ ತದೈಕ್ಷತ ಬಹುಶ್ಯಾಂ ಪ್ರಜಾಯೇ ಇದನ್ನೂ ಸಂಭವಿಸೋದಿಲ್ಲ ಅಂತ ನಾವು ಕಾಯ್ತೀವಿ. ಯಾಕಂದರೆ पूर्व उक्त रीति से दृष्ट अर्थ के विरोध हुए ता श्रुति का सो उक्त अर्थ संभवता नहीं. ಈ ಪ್ರಕಾರ ಪೂರ್ವೋಕ್ತ ನಾವು ಹಿಂದೆ ಹೇಳಿದ ಪ್ರಕಾರವಾಗಿ ದೃಷ್ಟಾರ್ಥಕ್ಕೆ ವಿರೋಧ ಕಣ್ಣಿಗೆ ಪ್ರತ್ಯಕ್ಷವಾಗಿ ಕಾಣತಕ್ಕಂಥ ಯಾವ ಅರ್ಥದ ಆ ಅರ್ಥದ ವಿರುದ್ಧವಾಗಿ ಶ್ರುತಿ ಕಾಸು ಉಕ್ತ ಅರ್ಥ ಸಂಭವತಾನೇ ಶ್ರುತಿ ಏನು ನೀವು ಶ್ರುತಿದ ಅರ್ಥ ಮಾಡಿರಲ್ಲ ಆ ಅರ್ಥ ಶ್ರುತಿದು ಕೂಡ ಸಂಭವಿಸುವುದಿಲ್ಲ ಅಂತ ನೀವು ಕಿಂತು ಅನ್ಯ ಹಿ ಅರ್ಥ ಸಂಭವ್ಯ ಹೇ ಆ ಶ್ರುತಿಗೆ ಮತ್ತೆ ಬೇರೆ ಅರ್ಥದಂತ ನಾವು ನೀವು ಹೇಳುವಂಥ ಅರ್ಥ ಇಲ್ಲಂತ ನಾವು ಸಂಭವತಾನೇ ಸಮಾಧಾನ ನೋಡ್ರಿ ಏನು ಹೇಳ್ತಾರೆ ತದೈಕ್ಷತ ಬಹುಶ್ಯಾಂ ಸೋ ಕಾಮಯತ ಬಹುಶ್ಯಾಂ ಪ್ರಜಾಯೇಯ ಹೀಗೇನದು ಅಂತ ಕೇಳಿದ್ರೆ ಶ್ರುತಿ ಅಂತ ಅದಕ್ಕೆ ಅರ್ಥ ಏನು ಅಂತ ಕೇಳಿದ್ರೆ सो परमात्मा देव मई बहुत रूप हो या प्रकार का संकल्प करता भया नोड्री परमात्मा संकल्प ಮಾಡಿದಾಗ ಇದು ಜಗತ್ತೇ ಹುಟ್ಟ್ಯದ
ಜಗತ್ತು ಹೆಂಗೆ ಹುಟ್ಟ್ಯದ? ಇದಕ್ಕೆ ನಾವು ಹುಟ್ಟಿಸಿಲ್ಲ, ನೀವು ಹುಟ್ಟಿಸಿಲ್ಲ, ಯಾರು ಹುಟ್ಟಿಸಿಲ್ಲ. ಹುಟ್ಟಿಸಿದವ ಯಾರು ಅಂತ ಕೇಳಿದ್ರೆ ಪರಮಾತ್ಮ ಹುಟ್ಟಿಸ್ಯಾನ. ಸೋ ಪರಮಾತ್ಮ ದೇವ್ ಮೈ ಭೂತ್ ರೂಪ ಭೂ. ಅವ ಪರಮಾತ್ಮ ಏಕಮೇವ ಅದ್ವಿತೀಯ ಮದನಲ್ಲ, ಅವ ಒಬ್ಬನೇ ಅದನ. ಅವನಿಗೆ ಏನು ಅಂತ ಕೇಳಿದ್ರೆ ಮನಸ್ಸು ಬರಲಿಲ್ಲಂತ, ಟೈಮ್ ಪಾಸ್ ಆಗಬಲ್ದು ಅಂತ. ಯಾರಿಗೆ ಟೈಮ್ ಪಾಸ್ ಆಗಲಾರ್ದಕ್ಕೆ ಅವ ಸಂಕಲ್ಪ ಮಾಡಿದ. ಏನು ಸಂಕಲ್ಪ ಮಾಡ್ದ ಅಂತ ಕೇಳಿದ್ರೆ ಭೂತ ರೂಪ ಹೂ. ನಾ ಒಬ್ಬಿದ್ದವ ಭಾಳ ಆಗ್ಬೇಕು, ಭಾಳ ರೂಪ ತಾಳಬೇಕು, ಹಿಂಗೆ ಸಂಕಲ್ಪ ಮಾಡ್ಬಿಟ್ಟ. ಯಾವ ಪ್ರಕಾರಕ ಸಂಕಲ್ಪ ಕರ್ತಾವ್ಯ, ಈ ಪ್ರಕಾರದ ಸಂಕಲ್ಪ ಮಾಡ್ತಕ್ಕಂಥವನಾದ. ಅವ್ರು ಸೋ ಪರಮಾತ್ಮ ದೇವಮೈ ಭೌತ ರೂಪ ಹೊಯ್ಕೆ ಉತ್ಪನ್ನ ಹೋ. ಆ ಯಾವ್ದಂತ ಕೇಳಿದ್ರೆ ಪರಮಾತ್ಮ ನಾನು ಬಹಳ ರೂಪಗಳಿಂದ ಹುಟ್ಟಬೇಕು ಅಂತ ಹಿಂಗೆ ಸಂಕಲ್ಪ ಮಾಡ್ದ. ಯಾವ ಪ್ರಕಾರಕ್ಕೆ ಕಾಮನಾ ಕರ್ತಾಭಯ, ಈ ಪ್ರಕಾರದ ಇಚ್ಛಾ ಮಾಡ್ತಕ್ಕಂಥವನಾದವ ಯಾರು? ಪರಮಾತ್ಮ. ಈ ಸುಶ್ರುತಿಗೆ ಏಕ ಹಿ ಬ್ರಹ್ಮಕ್ಕೂ ಬಹುತ್ ರೂಪ ಹೋಣಿಕೆ ಕಾಮನಾ ಕಥನ ಕರಿಯೇ. ಒಂದೇ ಶ್ರುತಿ, ಈ ಯಾವ ಶ್ರುತಿ ಅಲ್ಲ, ಈ ಶ್ರುತಿಯಿಂದ ಆ ಬ್ರಹ್ಮ ಬಹಳ ರೂಪ ಆಗಬೇಕನ್ನೋದೇನಂತ ಕೇಳಿದ್ರೆ ಹೀಗೆ ಇಚ್ಛಾ ಅವನಿಗಾಯ್ತು ಅಂತ ಹೀಗೆ ಹೇಳಲಾಗಿದೆ. ಸೋ ಕಾಮನಾ ಚೇತನಕಾಯಿ ಧರ್ಮ ಹೋವೆ. ಕಾಮನೆ ಯಾರಿಗಾಗ್ತದ ಅಂತ ಕೇಳಿದ್ರೆ ಚೇತನಕ್ಕೆ. ಈ ಕಲ್ಲ ಕಟ್ಟಿಗೆ ಕಾಮನೆ ಆಗ್ತದಂದ್ರೆ ಇದು ಗೋಡೆ ಅದಲ್ಲ, ಹುಡುಗಿಯನ್ ಕಾಲ ಇಚ್ಛೆ ಆಗ್ತದ. ಏನು ಇಲ್ಲಿ ಶಾಸ್ತ್ರ ನಡಿಬೇಕು, ಶಾಸ್ತ್ರನ ಕೇಳಬೇಕು ಅಂತದೇನಿದೆ ಅನ್ನೋದಿಲ್ಲ. ನಿಮಗೆ ಅನಿಸ್ತದೆ ಏನಪ್ಪ, ಪಾಠಶಾಲೆಯಲ್ಲಿ ಯಾವಾಗಲೂ ಶಾಸ್ತ್ರ ನಡಿಬೇಕು, ನಾವು ಯಾವಾಗಲೂ ಕೇಳಬೇಕು, ಸಡವಾದಾಗ ನಾವು ಬರಬೇಕು. ಹೌದಿಲ್ಲ? ಹಂಗೆ ಸೋ ಕಾಮನಾ ಚೇತನಕಾಯಿ ಧರ್ಮಗಳೇ. ಎಲ್ಲಿ ಕಾಮನಾ ಅದಲ್ಲೋ ಅಲ್ಲಿ ಅದು ಚೈತನ್ಯದ ಧರ್ಮದ, ಜಡ ವಸ್ತುವಿನ ಧರ್ಮ ಅಲ್ಲ. ಜಡ ಧರ್ಮ ಹೋವೇನೈ, ಅದು ಜಡ ಧರ್ಮ ಆಗುದಿಲ್ಲ. ಯಾಕೆ? ತಾ ಶ್ರುತಿಗೆ ಬಲತೆ ಚೇತನ ಬ್ರಹ್ಮ ಹಿ ಜಗತ್ ಕಾ ಉಪಾದಾನಪಣ ತಥಾ ಕರ್ತಾಪಣ ನಿಶ್ಚಯ ಹೋವೆ ಹೇ. ನೋಡ್ರಿ ಇಲ್ಲಿ ಏನೈತೆ ಅಂತ ಕೇಳಿದ್ರೆ ಶ್ರುತಿಯ ಬಲತೆ, ಆ ಶ್ರುತಿಯ ಬಲದಿಂದ, ಶ್ರುತಿಯ ಪ್ರಮಾಣದಿಂದ ಚೇತನ ಬ್ರಹ್ಮಕ್ಕೂ ಹಿ, ಈ ಚೈತನ್ಯವಾದ ಬ್ರಹ್ಮನಿಗೆ ಜಗತ್ಕ ಉಪಾದಾನಪಣ, ಜಗತ್ತಕ್ಕೆ ಉಪಾದಾನತ್ವ, ತಥಾ ಕರ್ತಾಪಣ, ಮತ್ತೆ ನಮಗೆ ಜಗತ್ತೇ ಮಾಡಬೇಕನ್ನೋದು ಹಿಂಗೆ ಕರ್ತೃತ್ವ ನಿಶ್ಚಯ ಹೋಗಿ. ಇವೆರಡೂ ನಿಶ್ಚಯ ಆಗ್ತವೆ ಈ ಶ್ರುತಿ ಪ್ರಮಾಣದಿಂದ. ಯಾಕೆ ನಾವು ಒಬ್ಬನೇ ಇದ್ದೀನಿ ಭಾಳ ಆಗ್ಬೇಕನ್ನ, ಒಬ್ಬನೇ ಅಂದ್ರೆ ಇವನಿಗೆ ಬಿಟ್ಟು ಮತ್ತೊಂದೇನಿಲ್ಲ ಅಂದಂಗೆ ಐತಲ್ಲ. ಒಬ್ಬಿದ್ದವ ನಾನೇ ಏನಂತ ಕೇಳಿದ್ರೆ ಭಾಳ ಆಗ್ಬೇಕಂದಿಲ್ಲ. ಒಬ್ಬಿದ್ದವನೇ ಭಾಳ ಆಗ್ಯಾನೋ ಏನು ಮತ್ತೊಂದು ತೊಗೊಂಡು ಭಾಳ ಆಗ್ಯಾನ, ಒಬ್ಬಿದ್ದವನೇ ಭಾಳ ಆಗ್ಯಾನ. ಅದು ಭಾಳ ಆಗೋದಕ್ಕೆ, ಭಾಳ ರೂಪ ತಾಳೋದಕ್ಕೆ ಅದಕ್ಕೆ ಕಾರಣ ಯಾರು? ಅವನೇ ಕಾರಣ, ಬ್ರಹ್ಮನೇ ಕಾರಣ. ಹೌದಿಲ್ಲ? ಇವನೇ ಕಾರಣ ಅಂದ್ರೆ ಉಪಾದಾನ ಕಾರಣನೂ ಇವನೇ, ಮತ್ತು ನಿಮಿತ್ತ ಕಾರಣನೂ, ಮತ್ತು ಉಪಾದಾನ ಬೇರೆ ಇಲ್ಲ. ಇದು ತಲೆಯಾಗಿ ಬರಬೇಕು ನಮಗೆ. निश्चय होवे और तात्पर्य के निश्चयात्मक जे उपक्रम उपसंहार आदि षट लिंग है। तीन लिंगों करके सर्व वेदांत वाक्यों का अद्वितीय ब्रह्म विषय ही तात्पर्य निर्णय करया है। उपक्रम उपसंहार अभ्यासो अपूर्वता फलम अर्थवादोपपत्तित्य लिंगम तात्पर्य निर्णय ಅಂತ ತಿಳ್ಕೊಂಡು ಶಾಸ್ತ್ರದಲ್ಲಿ ಯಾವುದೇ ಶ್ರುತಿ ಮಂತ್ರಗಳು ಬರಲಿ ಆ ಸಂಪೂರ್ಣ ಶ್ರುತಿ ಉಪನಿಷತ್ತುಗಳದು ಅವತರದೆಲ್ಲ ವ್ಯವಸ್ಥೆ ಅಂದ್ರೆ ವ್ಯವಸ್ಥಿತವಾಗಿ ಸರಿಯಾಗಿ ಅರ್ಥ ಮಾಡಿಕೊಡ್ತಕ್ಕಂಥವು ಯಾವುವು ಅಂತ ಕೇಳಿದ್ರೆ ಇವು ಷಡಲಿಂಗಗಳು. ಶ್ರುತಿ ಷಡಲಿಂಗ ಅಂತ ಕರೆದ್ರೆ ವಿಚಾರ ಚಂದ್ರೋದಯದ 16ನೇ ಕಲ. ಅದು ಯಾವ ಕಲ ಅಂತ ಕೇಳಿದ್ರೆ ಶ್ರುತಿ ಷಡಲಿಂಗ ಸಂಗ್ರಹ ಅಂತ ಬರ್ತದೆ. ಒಂದು ಮಾತ ಆ ಮಾತಿನ ಅರ್ಥ ಮಾಡಬೇಕಾಗಿದೆ ಇಲ್ಲೆಲ್ಲ ರೀತಿಯಿಂದ ಏನಪ್ಪ ಅಂತ ಕೇಳಿದ್ರೆ ಇಲ್ಲಿ ಹೇಳ್ತಾರೆ ಸರ್ವ ವೇದಾಂತ ವಾಕ್ಯೋಂಕ. ಎಲ್ಲ ವೇದಾಂತ ವಾಕ್ಯಗಳು ಎಷ್ಟು ವೇದಾಂತ ಪರವಾಗಿರ್ತಕ್ಕಂಥ ವಾಕ್ಯಗಳದವಲ್ಲ, ಉಪನಿಷತ್ ವಾಕ್ಯಗಳದವಲ್ಲ, ಅವು ಎಲ್ಲವೂ ಅದ್ವಿತೀಯ ಬ್ರಹ್ಮ ವಿಷಯ ತಾತ್ಪರ್ಯ ನಿರ್ಣಯಕರೇ. ಅವೆಲ್ಲ ಅದ್ವಿತೀಯವಾಗಿರ್ತಕ್ಕಂಥ ಯಾವ ಪರಬ್ರಹ್ಮನ ಆ ಪರಬ್ರಹ್ಮ ವಸ್ತು ವಿಷಯಕವಾಗಿಯೇ ಏನಪ್ಪ ಅಂತ ಕೇಳಿದ್ರೆ ತಾತ್ಪರ್ಯದ ನಿರ್ಣಯ ಮಾಡಿದವು.
ಹೆಂಗೆ ಮಾಡ್ಯಾವ ಅಂತ ಕೇಳಿದ್ರೆ ಷಡಲಿಂಗ ಪೂರ್ವಕವಾಗಿ ಉಪಕ್ರಮ ಉಪಸಂಹಾರ ಏಕವಾಕ್ಯತೆ ಅಭ್ಯಾಸ ಅಪೂರ್ವತ ಫಲ ಅರ್ಥವಾದ ಉಪಪತ್ತಿ ಅಂತ ಈಗ 6 ಏನಂತ ಕೇಳಿದ್ರೆ ಇವು ಲಿಂಗಗಳು ಅದಾವ. ಉಪಕ್ರಮ ಉಪಸಂಹಾರ ನಾವು ಏನು ಪ್ರಾರಂಭ ಮಾಡಿರ್ತೇವೆ ಸಮಾಪ್ತಿ ಅದರದೇ ಆಗಬೇಕು. ಈಗ ಇದು ಏನು ಪ್ರಾರಂಭ ಮಾಡಿದ್ದೇವೆ ನಾವು ತತ್ವಾನುಸಂಧಾನ ಗ್ರಂಥ ಹೌದಿಲ್ಲ. ಮತ್ತೀಗ ಸಮಾಪ್ತಿ ಯಾರ್ದಾಗಬೇಕು ಏನು ವಿಚಾರ ಸಾಗರದು ತತ್ವಾನುಸಂಧಾನದೇ ಆಗಬೇಕು ಹೌದಿಲ್ಲ. ಇದು ಉಪಕ್ರಮ ಅಂದ್ರೇನು ಪ್ರಾರಂಭ, ಉಪಸಂಹಾರ ಅಂದ್ರೇನು ಸಮಾಪ್ತಿ. ಇವು ಎರಡೂ ಒಂದೇ ಆಗುದು. ಇದಕ್ಕೆ ಉಪಕ್ರಮ ಉಪಸಂಹಾರ ಏಕವಾಕ್ಯತೆ ಅಂತ ಕರೀತಾರೆ. ಇದು ಆದ ಮೇಲೆ ಅಭ್ಯಾಸ. ಈಗ ನೀವೇನು ಕೇಳ್ತಾ ಇದ್ರಿ ತತ್ವಾನುಸಂಧಾನ ಅಭ್ಯಾಸ ಎದರದ್ದು ಮಾಡಬೇಕು ತತ್ವಾನುಸಂಧಾನದೇ ಏನು ಶ್ರವಣ ಮಾಡ್ತೇವೋ ಅದರದೇ ಮನನ ಮಾಡಬೇಕು. ಎದರದ ಮನನ ಮಾಡ್ತೇವೋ ಅದರದೇ ನಿಧ್ಯಾಸನ ಮಾಡಬೇಕು. ಅದರದ ನಿಧ್ಯಾಸನ ಮಾಡಿದ್ರೆ ಅದರ ಸಾಕ್ಷಾತ್ಕಾರ ಆಗ್ತದೆ. ಆದ್ರೆ ನಮ್ಮದು ಹಂಗಿಲ್ಲ, ನಮ್ಮದು ಹಾಗಾಗೋದಿಲ್ಲ. ಹೇಗಾಗೋದಿಲ್ಲ ಅಂತ ಕೇಳಿದ್ರೆ ಒಬ್ಬರು ನಮ್ಮ ಗುರುಗಳ ಕಡೆಗೆ ನಮ್ಮ ಅಪ್ಪಗಳ ಕಡೆಗೆ ಬಂದು ಒಂದು ಪ್ರಶ್ನೆ ಕೇಳಿದರು. ಏನು ಪ್ರಶ್ನೆ ಕೇಳಿದ್ರು ಅಂತ ಕೇಳಿದ್ರೆ, ಇಲ್ರಪ್ಪ ನೀವು ಇಷ್ಟೆಲ್ಲ ಶಾಸ್ತ್ರ ನಮ್ಗೆ ಹೇಳ್ತೀರಿ, ನಾವು ಇಷ್ಟೆಲ್ಲ ಶಾಸ್ತ್ರ ಕೇಳ್ತೀವಿ, ಇಷ್ಟೆಲ್ಲ ನಾವು ಶಾಸ್ತ್ರ ಕೇಳಿದ್ರೆ ನಮಗೆ ಆನಂದ ಆಗ್ಬೇಕಿಲ್ಲ ಅಂತ ಕೇಳಿ ನಾವು. ಆನಂದ ಆಗ್ಬೇಕಿಲ್ರಿ ನಿಮಗೆ ಹೆಂಗಾಗಬೇಕು? ಈಗ ನೀವು ಎಲ್ಲ ಶಾಸ್ತ್ರ ಕೇಳಕ್ಕೆ ಬಂದ್ರಿ, ಯಾಕೆ ಬಂದಿರಿ? ಅಲ್ಲ ಶಾಸ್ತ್ರ ಕೇಳಕ್ಕೆ ಯಾಕೆ ಶಾಸ್ತ್ರ ಕೇಳ್ತೀರಿ ಅಂತ ಕೇಳ್ತೀನಿ ನಾನು. ಆನಂದ ಆಗ್ಬೇಕೇನಿಲ್ಲ ಹೌದಿಲ್ಲ. ಇದು ಕೇಳಿ ನಾವು ಆನಂದಿತರಾಗಬೇಕು, ಸಮಾಧಾನ ಹೊಂದಬೇಕು, ನಮ್ಮದು ಕಲ್ಯಾಣ ಆಗಬೇಕು, ಈ ದುಃಖದಿಂದ ನಾವು ಪಾರ ಆಗಬೇಕು ಅನ್ನೋದೇ ಒಂದು ಉದ್ದೇಶ ಇರ್ತದೆ ಹೌದಿಲ್ಲ. ಅದಕ್ಕೆ ಅವ ಹಂಗೆ ಕೇಳಿದವ. ನಾವಿದು ಕೇಳಿದ್ರೆ ಯಾಕೆ ನಮಗೆ ಸುಖ ಆಗುವಂತ ಅಂತ ಅವಾಗ ನಮ್ಮ ಗುರುಗಳು ಹೇಳಿದರು, ನೀ ಏನೋ ಶಾಸ್ತ್ರ ಶ್ರವಣ ಮಾಡ್ತೀವಿ, ಆದರೆ ಶಾಸ್ತ್ರದ ನೀ ಮನನ ಮಾಡಂಗಿಲ್ಲ, ಶಾಸ್ತ್ರದ ನೀ ನಿಧಿಧ್ಯಾಸನ ಮಾಡಂಗಿಲ್ಲ. ಕೇಳ್ತಿ ಶಾಸ್ತ್ರ, ಶ್ರವಣ ಮಾಡ್ತೀವಿ ಶಾಸ್ತ್ರ, ಮನನ ಮಾಡ್ತೀವಿ ಎದ್ರದ್ದು ಅಂತ ಕೇಳಿದ್ರೆ ಸಂಸಾರದು. ಎದ್ರದ್ದು ಮನನ ಅಂದ್ರೆ ಸಂಸಾರ. ನಿಧಿಧ್ಯಾಸನ ಎದ್ರದ ಅದ್ರದ್ದೇ ಬರಾಗಾರೆ ಸುಮ್ ಬರ್ತೇವೆ ನಾವು ಮಠಕ್ಕೆ. ಹೋತ ಅದು ತಗೋಬೇಕು ಇದು ತಗೋಬೇಕು ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಎಲ್ಲ ಪ್ಲ್ಯಾನ್ ಹಾಕ್ಕೊಂಡೇ ಮಠಕ್ಕೆ ಬರ್ತೀವಿ ನಾವು. ಎಲ್ಲ ಆಗಬೇಕು, ಸ್ವಾರ್ಥ ತೀರ್ಥ ಎಲ್ಲ ಸಂಭವಿಸ್ಬೇಕು ಹೌದಿಲ್ಲ. ಮತ್ತು ನಾವು ಕೇಳೋದೇನು ಕೇಳ್ತೇವೆ ಶಾಸ್ತ್ರ, ಚಿಂತನೆ ಯಾವ್ದು ಮಾಡ್ತೇವ್ರಿ? ಪ್ರಾಮಾಣಿಕ ಉತ್ತರ ಕೊಡ್ಬೇಕಾ? ನಾವು ಚಿಂತನೆ ಸಂಸಾರದ ಚಿಂತನೆ ಮಾಡ್ತೇವೋ ಏನು ಪರಮಾರ್ಥದ ಚಿಂತನೆ ಮಾಡ್ತೇವೋ? ಮತ್ತೆ ಯಾವ್ದ್ರದ ಚಿಂತನೆ ಮಾಡ್ತೀರಿ ಅದರದೇ ಸಾಕ್ಷಾತ್ಕಾರ ಆಗ್ತದ. ಚಿಂತನೆ ಶಾಸ್ತ್ರ ಮಾಡಿದ್ರೆ ನಿಮ್ಗೆ ಆನಂದದ ಸಾಕ್ಷಾತ್ಕಾರ ಆಗ್ತದೆ. ನೀವು ಚಿಂತನ ಪ್ರಪಂಚದ ಮಾಡಿದ್ರಿ, ಪ್ರಪಂಚ ಅಂದ್ರೆ ಎಲ್ಲ ಬರ್ತದ್ರ, ಹೆಂಡ್ರು ಮಕ್ಕಳು ಹೊಲ ಮನಿ ಕುಡುತಗಳು ವ್ಯವಹಾರ ನಿಮ್ಮ ದುಡ್ಡ ದುಗಾಣಿ ಅಧಿಕಾರ ಅಂತಸ್ತ ಇನ್ನೇನು 1 2 ರಾಮಾಯಣ ಮಹಾಭಾರತ ಹೇಳಕ್ ಕೂತ್ರೆ ಮುಗಿತಾವ, ನಿಮ್ಮದು ಮುಗಿಯಂಗಿಲ್ಲ. ಇದು ಮುಗಿಲಾರ ಕಥೆ ಹೌದಿಲ್ಲ. ನೀವು ಕೇಳೋದು ಶಾಸ್ತ್ರ, ಚಿಂತನೆ ಮಾಡೋದು ಯಾವುದು ಪ್ರಪಂಚ. ಸಾಕ್ಷಾತ್ಕಾರ ಎದ್ರದಾಗಬೇಕ್ರಿ? ಯಾವ್ದ್ರ ಚಿಂತನೆ ಮಾಡ್ತೀರಿ ಅದರದೇ ಸಾಕ್ಷಾತ್ಕಾರ ಹೌದಿಲ್ಲ. ಪ್ರಪಂಚದ ಫಲ ಏನದ ದುಃಖ, ಪರಮಾರ್ಥದ ಫಲ ಏನದ ಸುಖ. ಸುಖ ಬೇಕಾಗಿದ್ರೆ ಅದ್ರ ಚಿಂತನೆ ಮಾಡಬೇಕು. ಮತ್ ದುಃಖ ಆಗ್ಬೇಕಂದ್ರೆ ಅದ್ರ ಚಿಂತನೆ ಮಾಡಬೇಕು ಹೌದಿಲ್ಲ. ನಿಮ್ಗೆ ಏನ್ ಬೇಕಾಗ್ಯದ? ಸುಖ ಆಗ್ಬೇಕದ. ನೀವು ಯಾವ್ದ್ರ ಚಿಂತನೆ ಮಾಡಬೇಕು? ತಿಳಿಯಂಗಿಲ್ಲ, ಎಲ್ಲ ತಿಳಿತು. ಇದು ಹಿಟ್ಟ ಬೂದಿ ಅನ್ನೋದು ಯಾರಿಗೂ ಗೊತ್ತಿಲ್ಲ, ಯಾರಲ್ಲಿ ವಿವೇಕ ಇಲ್ಲ, ಯಾರಲ್ಲಿ ವಿಚಾರ ಇಲ್ಲ, ಎಲ್ಲ ಅದ ಗುರುತು ತಿಳಿದು ಇದು ತ್ಯಾಗದಂತ ಗುರುತಿದ್ರು ಮತ್ತೆ ಹೋಗಿ ಅಲ್ಲೇ ಬೆಳೆದು ತಡಮ್ಮಲ್ಲಿ ಆ ತೆಗ್ಗಿಗೆ ಹೋಗ್ಬಿಡೋದು. ಹೆಂಗೆ ಆಗ್ತದ ಹೌದಿಲ್ಲ. ಏನು ಶ್ರವಣ ಮಾಡ್ತೀವಿ ಅದೇ ಮನ, ಅದಕ್ಕೆ ಅಭ್ಯಾಸ ಪುನಃ ಏನಂತ ಕೇಳಿ ನಾವು ಆಯ್ತು ಎಷ್ಟು ತತ್ವಾನುಸಂಧಾನ ಕೇಳಿದ್ರೆ ಮುಗೀತು, ಭಾಗವತ್ ಕೇಳಿದ್ರೆ ಮುಗೀತು ನೋಡ್ರಿ. ಮತ್ತೆ ಪುನಃ ಏನಂತ ಕೇಳಿದ್ರೆ ಈ ಟೈಮ್ ಆಗೋ ತನಕ ಎದ್ರ ಟೈಮ್ ಹೌದಿಲ್ಲ, ಪಾಠ ಟೈಮ್ ಆಗೋ ತನಕ ಹಂಗೆಲ್ಲ ಪರ್ಮಿಷನ್ ಇವಾಗೆಲ್ಲ ತೊಗೊಂಡು ಬರಬೇಕಾಗ್ತದೆ ಜೋಡಣ. ಅವಾಗ ಹುಡುಕಾಡ್ತಿರ್ತಾನೆ ಆಯ್ತು ಟೈಮ್ ಅಂತೇಳಿ
ಅಲ್ಲಿ ತನಕ ಇದು ಶಾಸ್ತ್ರ ಇದೇನು ತಲೆಯಾಗ ಇರಂಗಿಲ್ಲ. ಎಲ್ಲರೂ ಹಿಂಗೆ ಪರಿಸ್ಥಿತಿ. ಮತ್ತೆ ಲಕ್ಷಕ ಅಭ್ಯಾಸ ಅಂದ್ರೆ ಪುನಃ ಅದನ್ನೇ ಏನು ಮಾಡ್ಬೇಕಂತ ಕೇಳಿದ್ರೆ ಚಿಂತನೆ ಮಾಡಬೇಕು. ಮಾಡಿದ್ರೆ ಶಾಸ್ತ್ರ ತಿಳಿತದೆ, ಯಾಕೆ ತಿಳಿಯಂಗಿಲ್ಲ? ಉಪಕ್ರಮ ಉಪಸಂಹಾರ ಏಕವಾಕ್ಯತೆ ಇದು ಒಂದನೇ ಲಿಂಗ. ಎರಡನೇ ಲಿಂಗ ಯಾವುದಪ್ಪ ಅಂತ ಕೇಳಿದ್ರೆ ಇಲ್ಲಿ ಅಭ್ಯಾಸ ಮತ್ತು ಅಪೂರ್ವತ. ಪೂರ್ವತ ಇಲ್ಲ. ಪೂರ್ವತ ಅಂದ್ರೆ ಲೌಕಿಕ, ಅಪೂರ್ವತ ಅಂದ್ರೆ ಅಲೌಕಿಕ. ನಿಮ್ಮ ಹ್ಯಾಂಗ ಪ್ರಪಂಚ ಅದು ಲೌಕಿಕ ದೃಷ್ಟಿಯಿಂದ ಅನುಭವಕ್ಕೆ ಬರ್ತದೆ. ಆದ್ರೆ ಪರಮಾರ್ಥ ನಮ್ಮ ಆತ್ಮಸ್ವರೂಪದ ಸಾಕ್ಷಾತ್ಕಾರ ಇದು ಲೌಕಿಕ ಸಾಧನೆಗಳಿಂದ ಸಾಕ್ಷಾತ್ಕಾರ ಆಗುವುದಿಲ್ಲ. ಇದಕ್ಕೆ ಅಲೌಕಿಕ ಏನು ಬೇಕು ಅಂತ ಕೇಳಿದ್ರೆ ಸಾಧನೆಗಳು ಬೇಕು. ಅಪೂರ್ವತ ಅಂದ್ರೆ ಏನಂತ ಕೇಳಿದ್ರೆ ಶಬ್ದ ಪ್ರಮಾಣ. ಶಬ್ದ ಪ್ರಮಾಣದಿಂದ ನಮಗೆ ಅದು ಶಬ್ದ ಪ್ರಮಾಣದಿಂದ ಬೋಧ ಆಗ್ತದಂದ್ರೂ ಶಕ್ತಿ ವೃತ್ತಿದಿಂದ ಆಗೋದಿಲ್ಲ. ಅದು ಎದರಿಂದ ಆಗ್ತದೆ? ಲಕ್ಷಣಾವೃತ್ತಿದಿಂದ ಆಗ್ತದೆ. ಲಕ್ಷಣಾವೃತ್ತಿದಿಂದ ಆಗ್ತದಂದ್ರೂ ಕೂಡ ಜಗತ್ ಲಕ್ಷಣ ಇಲ್ಲ, ಮತ್ತು ಅಜತ್ ಲಕ್ಷಣ ಇಲ್ಲ. ಯಾವ ಲಕ್ಷಣ? ಭಾಗತ್ಯಾಗ ಲಕ್ಷಣ. ಭಾಗತ್ಯಾಗ ಲಕ್ಷಣದಿಂದನೂ ಆಗ್ತದಂದ್ರೂ ಕೂಡ ಅಲ್ಲೇನಂತ ಕೇಳಿದ್ರೆ ವೃತ್ತಿ ವ್ಯಾಪ್ತಿದಿಂದ, ಫಲ ವ್ಯಾಪ್ತಿದಿಂದ ಆಗೋದಿಲ್ಲ, ವೃತ್ತಿ ವ್ಯಾಪ್ತಿದಿಂದ ಏನಾಗ್ತದೆ ಅಂತ ಕೇಳಿದ್ರೆ ಬೋಧ ಆಗ್ತದೆ. ಇಟ್ಟು ಸೂಕ್ಷ್ಮದ ಇಟ್ಟು ಕ್ರಮವಾಗಿ ನಾವು ಅಭ್ಯಾಸ ಮಾಡಬೇಕೇ. ಅದಕ್ಕೆ ಅಭ್ಯಾಸ ಅಪೂರ್ವತ. ಇದಕ್ಕೆ ಅಪೂರ್ವ ಅಂತ ಕರೆದ. ಇದು ನಿಮ್ಮ ಲೌಕಿಕದಲ್ಲಿ ಪ್ರಾಪಂಚಿಕ ಜೀವನದಲ್ಲಿ ದೊರೆಯುವುದಿಲ್ಲ. ಇದು ದೊರಿಬೇಕಾದ್ರೆ ಇದರ ಸಾಕ್ಷಾತ್ಕಾರ ಆಗಬೇಕಾದ್ರೆ ನೀವು ಎಲ್ಲಿ ಬರಬೇಕು? ಈ ಪರಮಾರ್ಥ ಕ್ಷೇತ್ರದಲ್ಲೇ ಬಂದಾಗ ಅಪೂರ್ವತ ಸಿದ್ಧ ಆಗ್ತದೆ, ಇಲ್ಲಾಂದ್ರೆ ಇಲ್ಲ. ಫಲಂ ಮತ್ತೆ ಇದಕ್ಕೆ ಫಲ ಅದಲ್ಲ. ಏನು ಫಲ ಅಂತ ಕೇಳಿದ್ರೆ ಅತ್ಯಂತಿಕ ದುಃಖದ ನಿವೃತ್ತಿ, ಪರಮಾನಂದ ಸ್ವರೂಪದ ಪ್ರಾಪ್ತಿ. ಇದುವೇ ಮೋಕ್ಷ ಅಂತ ಹೇಳ ಇಂಥ ಮೋಕ್ಷದ ಪ್ರಾಪ್ತಿ ಆಗ್ತದೆ. ಇದೇ ಫಲ. ಮತ್ತು ಉಪಪತ್ತಿ, ಇದಕ್ಕೆ ಅನೇಕ ಯುಕ್ತಿಗಳದ. ಅನೇಕ ಯುಕ್ತಿಗಳಿಂದ ಈ ಪ್ರಪಂಚ ಹಾಗೆ ಮಿಥ್ಯ ಅನ್ನೋದು ಸಿದ್ಧ ಮಾಡ್ತಾರೆ. ಅನೇಕ ಯುಕ್ತಿಗಳಿಂದ ನೀನೇ ಹಂಗ ಪರಬ್ರಹ್ಮ ಇದ್ದೆ ಅನ್ನೋದು ಸಿದ್ಧ ಮಾಡ್ತಾರೆ. ಇದಕ್ಕೆ ಉಪಪತ್ತಿ ಅಂತ ಕರೀತಾರೆ. ಏನಂತ ಕರೀತಾರೆ? ಉಪಪತ್ತಿ ಅಂತ ಕರೀತಾರೆ. ಹಿಂಗೆ 6 ಲಿಂಗಗಳ ಮುಖಾಂತರವಾಗಿ ಅದಕ್ಕೆ ಹೇಳ್ತಾರೆ ಇಲ್ಲಿ ಉಪಕ್ರಮ ಉಪಸಂಹಾರಾದಿ ಶಟಲಿಂಗ ಹೇ. ಎಷ್ಟು ಲಿಂಗಗಳದಾವ ಅಂತ ಕೇಳಿದ್ರೆ 6 ಲಿಂಗದವ. ಇವು ಎದಕ್ಕೆ ಅಂತ ಕೇಳಿದ್ರೆ ತಿನ್ ಲಿಂಗೋಕರಿಕೆ. ಈ 6 ಲಿಂಗಗಳ ಮುಖಾಂತರವಾಗಿ ಸರ್ವ ವೇದಾಂತ ವಾಕ್ಯೋಂಕ. ಎಷ್ಟು ವೇದಾಂತ ವಾಕ್ಯಗಳದವ, ಶಾಸ್ತ್ರೀಯ ಭಾಷೆಯದ. ಇದು ಎಲ್ಲವೂ ಅದ್ವಿತೀಯ ಬ್ರಹ್ಮ ವಿಷಯ. ಅದ್ವಿತೀಯ ಬ್ರಹ್ಮದಲ್ಲಿ ತಾತ್ಪರ್ಯ ನಿರ್ಣಯ ಕರೆಯ ಹೇ. ಎಲ್ಲ ವೇದಾಂತ ವಾಕ್ಯಗಳು ಅದ್ವೈತ ಸಿದ್ಧಾಂತವನ್ನೇ ಹೇಳ್ತವಂತ ಹಿಂಗೆ ನಿರ್ಣಯ ಮಾಡ್ತವೆ. ಅದು ಎದರಿಂದ ಅಂತ ಕೇಳಿದ್ರೆ ಈ ಷಡಲಿಂಗ ಪೂರ್ವಕವಾಗಿ ಯಾತೆ ತಾ ಉಕ್ತ ಅನುಮಾನ ಕರಿಕೆ ತಾ ಶ್ರುತಿ ಅರ್ಥಕ ಬೋಧ ಹೋಯಿ ಸಕೇನೈ. ಆ ಉಕ್ತ ಅನುಮಾನ ಪ್ರಮಾಣದಿಂದ ಮತ್ತು ಶ್ರುತಿ ಅರ್ಥ ನೀ ಏನು ಮಾಡಿದಿಲ್ಲ ಹಾಗೇನಪ್ಪ ಅಂತ ಕೇಳಿದ್ರೆ ಬೋಧ ಮಾಡೋಣದ್ರಿಂದ ಅದು ಏನಂತ ಕೇಳಿದ್ರೆ ನಿಮ್ಗೆ ಅರ್ಥ ಆಗುದಿಲ್ಲ. ಉಕ್ತ ಅನುಮಾನ ಕರಿಕೆ ತಾ ಶ್ರುತಿ ಅರ್ಥಕ ಬೋಧ ಹೋಯಿ ಸಕೇನೈ. ಅವ ಒಂದು ಅನುಮಾನ ಪ್ರಮಾಣ ಮಂಡನೆ ಮಾಡಿ ಏನು ಮಾಡಿದವ? ಇದಂ ಜಗತ್ ಭಿನ್ನ ನಿಮಿತ್ತೋಪಾದಾನ ಕಾರ್ಯತ್ವ ಘಟಾಧಿವತ್ತ ತಂದು ಇದು ಅನುಮಾನ ಪ್ರಮಾಣ ತದೈಕ್ಷತ ಭವಿಷ್ಯಾಂ ಪ್ರಜಾಯೇ. ಈ ಶ್ರುತಿ ಪ್ರಮಾಣ ಏನು ಮಾಡಿದ ಅಂತ ಕೇಳಿದ್ರೆ ಅಲ್ಲಗಳಲ್ಲ. ಇದರಿಂದ ಅನುಮಾನ ಪ್ರಮಾಣದಿಂದ ಅದು ಇಲ್ಲಿ ಹೇಳ್ತಾ ಇದ್ರೆ ತಾ ಶ್ರುತಿ ಅರ್ಥಕ ಬೋಧ ಸಖಿನೈ. ಈ ಅನುಮಾನ ಪ್ರಮಾಣದಿಂದ ಹಂಗೆ ಆ ಶ್ರುತಿ ಅರ್ಥದ ಏನಂತ ಕೇಳಿದ್ರೆ ನಿಮಗೆ ಬೋಧ ಆಗುದಿಲ್ಲ. ಉಲ್ಟಾ ಶ್ರುತಿಗೆ ವಿರೋಧ ಹೊಯ್ಯತೆ. ನೀನು ಉಲ್ಟಾ ಏನಾಯ್ತು ಅಂತ ಕೇಳಿದ್ರೆ ಶ್ರುತಿ ಮಾತಿಗೆ ನೀನು ವಿರೋಧ. ಎಲ್ಲಕ್ಕೂ ವಿರೋಧ ಬರಬೇಕು, ಶಾಸ್ತ್ರಕ್ಕೆ ವಿರೋಧ ಆಗಬಾರ್ದು. ಯಾಕೆ? ತಸ್ಮಾ ಶಾಸ್ತ್ರಂ ಪ್ರಮಾಣ. ಭಗವಂತ ಹೇಳಿದಂತೆ ಶಾಸ್ತ್ರವೇ ನಮಗೆ ಪ್ರಮಾಣ. ಕಾರ್ಯ ಅಕಾರ್ಯ ವ್ಯವಸ್ಥಿತ. ಕಾರ್ಯ ಅಂದ್ರೇನು, ಅಕಾರ್ಯ ಅಂದ್ರೇನು, ಯೋಗ್ಯ ಅಂದ್ರೇನು, ಅಯೋಗ್ಯ ಅಂದ್ರೇನು, ಧರ್ಮ ಅಂದ್ರೇನು, ಅಧರ್ಮ ಅಂದ್ರೇನು, ಇದು ನಿರ್ಣಯ ಯಾರು ಮಾಡ್ತಾರೆ ಅಂತ ಕೇಳಿದ್ರೆ ಶಾಸ್ತ್ರನೇ ಇದು ನಿರ್ಣಯ ಮಾಡ್ತಾರೆ. ನಾ ಶಾಸ್ತ್ರ ಮಾತು ನಾವು ಒಪ್ಪಬೇಕಾಗ್ಯದ. ಅದಕ್ಕೆ ಇಲ್ಲಿ ಹೇಳ್ತಾರೆ ಉಲ್ಟಾ ಶ್ರುತಿಗೆ ವಿರೋಧ ಐತೆ ಪ್ರತ್ಯಕ್ಷ ಅನುಮಾನ ಆದಿ ಪ್ರಮಾಣ ಹಿ ಆಭಾಸ ರೂಪತಾಕ ಪ್ರಾಪ್ತ ಹುವೆ. ನೀ ಶ್ರುತಿಗೆ ವಿರೋಧವಾಗಿರ್ತಕ್ಕಂಥ ಪ್ರತ್ಯಕ್ಷವಾಗಲಿ ಅನುಮಾನ ಆಗಲಿ ಈ ಎಲ್ಲ ಪ್ರಮಾಣಗಳೇನಂತ ಕೇಳಿದ್ರೆ ನೀನು ಬಳಸಿದ್ರೆ ಅದು ಆಭಾಸ ರೂಪತಾಕು ಪ್ರಾಪ್ತ ಹುವೆ ಹೇ. ಇವು ಸುಮ್ಮ ಆಭಾಸ ರೂಪವಾಗಿ ಇವು ಶಾಶ್ವತ ಅಲ್ಲ. ಇವು ಇದ್ದಕ್ಕಿದ್ದಂತೆ ತಿಳಿಸ್ತಕ್ಕಂಥವು ಅಲ್ಲ. ಇವೆಲ್ಲವೂ ಬಾಧತ. ಇವು ಪೂರ್ವತ ಆದವು. ಇವೆಲ್ಲ ಪ್ರಮಾಣ ಪ್ರತ್ಯಕ್ಷ ಅನುಮಾನ ಉಪಮಾನ ಅರ್ಥಾಪತ್ತಿ ಮತ್ತೇನಂತ ಕೇಳಿದ್ರೆ ಅನುಪಲಬ್ಧಿ.
ಇವು 6 ಪ್ರಮಾಣ. ಪ್ರತ್ಯಕ್ಷ ಅನುಮಾನ, ಶಬ್ದ ಉಪಮಾನ, ಅರ್ಥಾಪತ್ತಿ, ಅನುಪಲಬ್ಧಿ. ಇವೆಲ್ಲ ಭಾಸ ರೂಪತ. ಇವು ಪ್ರಮಾಣ ಅಂತಂದ್ರೆ ಇವು ಭಾಸ ಪ್ರಮಾಣದಂತೆ ಕಾಣ್ತವ, ಆದ್ರೆ ಇವು ಪ್ರಮಾಣ ಅಲ್ಲ. ಶ್ರುತಿ ಒಂದೇ ಪ್ರಮಾಣ. ಅಖಿಲರಿಗೆ ಶ್ರುತಿಯೇ ಪ್ರಮಾಣ ಅಂತ ನಿಜಗೊಂಡ್ರೆ ಹೆಂಗೆ ಹೇಳೋದು? ಇದು ಪ್ರಬಲ ಪ್ರಮಾಣ ಯಾವುದು ಅಂತ ಕೇಳಿದ್ರೆ ಈ ಎಲ್ಲ ಪ್ರಮಾಣಗಳಲ್ಲಿ ಶ್ರುತಿ ಪ್ರಮಾಣನೇ ಪ್ರಬಲ ಪ್ರಮಾಣದ, ಅದು ನಾವು ಒಪ್ಪಲೇಬೇಕಾಗ್ತದೆ. ಉಪಕ್ರಮಾಧಿಕ ಷಟ್ಲಿಂಗೋं का स्वरूप आगे द्वितीय परिच्छेद विषय कहेंगे. ಇಲ್ಲಿ ಸಂಕ್ಷಿಪ್ತವಾಗಿ ನಿಮಗೆ ನಾ ಹೇಳಿದ್ದೇನೆ. ಈ ಯಾವೇನಂತ ಕೇಳಿದ್ರೆ ಉಪಕ್ರಮಾದಿ 6 ಲಿಂಗಗಳದವಲ್ಲ, ಇವುಗಳ ಸ್ವರೂಪ ಮುಂದೆ ಬರುವ ಯಾವ 2ನೇ ಪರಿಚ್ಛೇದದಲ್ಲ ಆ ಪರಿಚ್ಛೇದದಲ್ಲಿ ವಿಸ್ತಾರಪೂರ್ವಕವಾಗಿ ಹೇಳ್ತೀನಿ ಅಂತಾರೆ. किंवा तावादी ने जो पूर्व कहा यह कहा था, लोक विषय किसी भी कारण को कार्य का अभिन्न निमित्त उपादानपणा दिखता नहीं. दृष्ट अनुभव बिಟ್ಟು ನೀವು ಅದೃಷ್ಟದೇನಂತ ಕೇಳಿದ್ರೆ ನೀವು ವಿರುದ್ಧವಾಗಿ ಯಾಕೆ ಕಲ್ಪನಾ ಮಾಡ್ತೀರಿ ಅಂತ ಹಿಂಗೆ ಆಕ್ಷೇಪ ಮಾಡ್ಯಾನ ನೋಡಿ. ಜಗತ್ತಿನಲ್ಲಿ ಕೆಲವೊಂದು ಕಾರ್ಯಗಳು ನಮ್ಮ ಕಣ್ಣಿಗೆ ಕಂಡು ಬರ್ತಾವ. ಆ ಕಾರ್ಯಗಳಿಗೆ ಉಪಾದಾನ ಕಾರಣನೂ ಒಂದೇ ಅದ, ನಿಮಿತ್ತ ಕಾರಣನೂ ಕೂಡ ಒಂದೇ ಅದ. ಅದನ್ನು ತೋರಿಸಿಕೊಡ್ತಾರೆ ಈಗ ಅವನಿಗೆ, ಯಾರಿಗೆ? ವಾದಿಗೆ. ಕಿವ ತಾ ವಾದಿನೇ जो पूर्व ये कहा, ಆ ವಾದಿ ಹಿಂದೆ ಹೀಗೆ ಹೇಳಿದ ಏನು? ತಾ ಲೋಕ ವಿಷಯ, ಈ ಲೋಕದಲ್ಲಿ ಕಿಸಿ ಬಿ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಕಾರ್ಯಕ ಅಭಿನ್ನ ನಿಮಿತ್ತ ಉಪಾದಾನಪಣ ದಿಕ್ತಾನ. ಯಾವುದೇ ಕಾರ್ಯ ತಗೋರಿ ಆ ಕಾರ್ಯಕ್ಕೆ ಅಭಿನ್ನ ನಿಮಿತ್ತ ಉಪಾದಾನಗಳು ಕಾಣಂಗಿಲ್ಲ. ಅಂದ್ರೆ ನಿಮಿತ್ತ ಕಾರಣನೂ ಅದೇ, ಉಪಾದಾನ ಕಾರಣನೂ ಅದೇ ಅನ್ನೋದು ನಮಗೆ ಕಂಡು ಬರುವುದಿಲ್ಲ ಅಂತಂದ ನಾವು. ಯಾತೆ ಜಗತ್ಗೆ ಉಪಾದಾನ ಕಾರಣಕ ತಥಾ ನಿಮಿತ್ತ ಕಾರಣಕ ಭೇದಿ ಅಂಗೀಕಾರ ಕರ್ಯಾಚೆ. ಅವ ಏನು ಹೇಳಿದಂತ ಕೇಳಿದ್ರೆ ಈ ಜಗತ್ತಿನ ಉಪಾದಾನ ಕಾರಣ ನಿಮಿತ್ತ ಕಾರಣ ಇವು ಎರಡರ ಭೇದವನ್ನೇನಂತ ಕೇಳಿದ್ರೆ ಇಲ್ಲಿ ಅಂಗೀಕಾರ ಮಾಡಬೇಕು. ಅಂದ್ರೆ ಬೇರೆ ಬೇರೆನೇ ಹೇಳಬೇಕು, ಒಂದೇ ಹೇಳಕ್ಕೆ ಬರುವುದಿಲ್ಲ ಅಂತಲ್ಲ. ಸೊ ಏ ವಾಕ್ಯಾಧಿಕ ಕಹನಾದಿ ಅಸಂಗತ. ಈಗ ಈ ವಾಕ್ಯಗಳು ಹೇಳುವುದು, ಈಗ ನೀನು ಮಾತಾಡುವುದು ಇದು ಸರಿಯಲ್ಲ ಅಂತ ಹೇಳ್ತಾರೆ. ಇದು ಅಸಂಗತ ಕಾಯ್ತೆ. ಯಾಕಂತ ಕೇಳಿದ್ರೆ ಲೋಕ ವಿಷಯವೇ, ಈ ಲೋಕದಲ್ಲಿನೂ ಕೂಡ ಪೂರ್ಣನಾಮಿ आदिक जंतु विषय को स्वरचित तंतु रूप कार्य के प्रति अभिन्न निमित्तोपादान कारणपणा ही देखने विषय आवे है. ಇಲ್ಲಿ ಜೇಡರ ಹುಳುದು ಉದಾಹರಣೆ ಕೊಡ್ತಾರೆ. ನಮ್ಮ ಸೈಡ್ ಅದಕ್ಕೆ ಜಾಡಿಮಿ ಅಂತಾರೆ. ಜಾಡಿಮಿ ಹುಳ, ನೀವು ಜೇಡ್ರ ಹುಳ ಅಂತೀರಿ. ಜೇಡ್ರ ಹುಳ ಮನೆ ಕಟ್ತದಿಲ್ರಿ. ಇಲ್ಲಿ ನೋಡ್ರಿ, ನೀವು ಬಿಟ್ಟ ಮ್ಯಾಗೆ ಎಲ್ಲರೂ ಇರ್ತದ, ಹೌದಿಲ್ಲ? ಅದು ಮನೆ ಕಟ್ತದೆ. ಹ್ಯಾಂಗೆ ಕಟ್ತದ ಅದು ಮನೆ? ಅದು ಮಟ್ರಿಯಲ್ ಎಲ್ಲಿದು ಹೊರಗೆ ಹೋಗಿ ಬಜಾರ್ದಾಗ ಹೋಗಿ ಮಟ್ರಿಯಲ್ ತಂದು ಕಟ್ಟೆ ನನ್ನ ಮನೆ ಹ್ಯಾಕೆ ಕಟ್ತದ? ತನ್ನ ಶರೀರದೊಳಗಿರ್ತಕ್ಕಂಥ ತಂತುವನ್ನೇ ಹೊರಗೆ ತೆಗೆದು ಅದೇನು ಮಾಡ್ತದೆ? ಮನಿ ಹೆಣಿತದೆ. ಶರೀರ ರೂಪದಿಂದ ಉಪಾದಾನ ಕಾರಣ ಅದು, ಚೇತನ ರೂಪದಿಂದ ಅದು ನಿಮಿತ್ತ ಕಾರಣ. ಅಂದ್ರೆ ಆ ತನ್ನ ಮನೆಗೆ ಅದು ತಾನೇ ಉಪಾದಾನ ಕಾರಣ ಮತ್ತು ತಾನೇ ಏನದಂತ ಕೇಳಿದ್ರೆ ನಿಮಿತ್ತ ಕಾರಣ ಅದ. ಕುಂಬಾರ ಗಡಿಗೆ ಮಾಡ್ಬೇಕಾದ್ರೆ ಮಣ್ಣು ಹೋಗಿ ತರಬೇಕಾದ ಹೊಳಿದಂಡೆ ಅಂತ, ಅವಾಗ ಅವನಿಗೆ ಗಡಿಗೆ ಮಾಡಕ್ ಬರ್ತದೆ, ಹೌದಿಲ್ಲ? ಅದು ಮಣ್ಣು ಬೇರೆ ಅದ, ಇವ ಮಾಡವ ಬೇರೆ ಅದ, ಹೌದಿಲ್ಲ? ಗಡಿಗೆ ಮಾಡ್ಬೇಕಾದ್ರೆ. ಆದ್ರೆ ಇದು ಜೇಡ್ರ ಹುಳ ಮನೆಗೆ ಕಟ್ಟಬೇಕಾಗಿದ್ರೆ ಎಲ್ಲಿದ ಸಾಹಿತ್ಯ ತಂದದದು? ತನ್ನ ಬಾಯಿಯೊಳಗಿಂದ ಜೊಲ್ಲ ತೆಗೆದು ಆ ಜೊಲ್ಲ ರೂಪ ತಂತುವಿನಿಂದ ಮನಿ ಹೆಣಿತದೆ. ಹೆಣಿದೇನಂತ ಕೇಳಿದ್ರೆ ಅದು ಹೆಂಗೆ ಹೆಣಿಬೇಕು ಅದು ನೋಡ್ರಿ, ಎಷ್ಟು ಪದ್ಧತಿ ಹೆಣಿದಿರ್ತದೆ ನೋಡ್ರಿ. ಚಕ್ರಾಕಾರ ಇರ್ತದೆ, ಅನೇಕ ತಂತುಗಳು ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ಅಗದಿ ಭದ್ರವಾಗಿ ಇರ್ತದೆ. ಭದ್ರವಾಗಿ ಯಾವುದಾದ್ರೆ ಏನಂತ ಕೇಳಿದ್ರೆ ಬೇಟೆ ಬಂದು ಅದ್ರಾಗ ಬಿತ್ತು, ಅದು ಅದರೊಳಗಿಂದ ಎದ್ದು ಹೋಗುವುದೇ ಇಲ್ಲ. ಅದು ಬಂದು ನುಸ್ತಾ ಅದು ಮನ್ಯಾಗ ಬಂದದು ಎಲ್ಲಕ್ಕೆ ಬೀಳಲ್ಲ, ಬಿದ್ದು ಕೂಡಲೇ ಅದಕ್ಕೆ ಗುರುತಾಗ್ತದ. ಬೇಟೆ ಬಂದು ಬಿತ್ತು ನನ್ನ ಬಲಿಗೆ ಅಂತ ತಿಳ್ಕೊಂಡು, ಅದು ಮನಿನೂ ಹೌದು ಬಲಿನೂ ಹೌದು. ಅದಕ್ಕೆ ಜೀವನ ಮಾಡ್ಬೇಕಾದ್ರೆ ಇದು ಎಲ್ಲ ಬೇಕಲ್ಲ. ನಿಮ್ಗೆ ಹೆಂಗೆಲ್ಲ ಹೆಂಡ್ರು ಮಕ್ಕಳು ಮನಿ ಎಲ್ಲ ಐತಿಲ್ಲ, ಹಂಗೆ ಅದಕ್ಕೆ ಎಲ್ಲ ಅದೇ ಸರ್ವಸ್ವದ ಮನಿನೇ, ಹೌದಿಲ್ಲ? ಅದು ಯಾವುದಾದ್ರು ಒಂದು ನೊಣ ಗಿಣ ಬಂದು ಅಥವಾ ಇರುವಿ ಏನಾರೇ ಬಂದು ಆ ಮನೆಯೊಳಗೆ ಬಿತ್ತಂದ್ರೆ ಅದು ಜೇಡ್ರ ಹುಳ ಅಲ್ಲಿ ಬರ್ತದೆ. ಬಂದು ಅದು ಸುತ್ತಮುತ್ತ ಮತ್ತೇನು ಮಾಡ್ತದೆ ಅಂತ ಕೇಳಿದ್ರೆ ಜಾಲ ಹಣದು ಬಿಡ್ತದೆ. ಅದು ಒಟ್ಟ ಹೊರಗೆ ಹೋಗ್ಲಾರ್ದಂಗೆ ಮಾಡ್ತದೆ. ಇರಲಿ, ಮತ್ತದು ಹೇಳೋದು ಬೇಡ. ಹಾಗೆ ನಾವು ಜೇಡ್ರ ಹುಳ ಉಳಿದ ಮನೆಯಾಗ ಹೆಂಗೆ
ಸಿಕ್ಕೊಂಡು ಬಿದ್ದಾವಲ್ಲ ಹಂಗೆ ಹೆಣದಿಟ್ಟ ನೋಡ್ರಿ ಏಕೋ ಬಹುಶಃ ಅಂತ ನಾನು ಯಾರು ಪರಮಾತ್ಮ. ಅದಕ್ಕೆ ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಅವನೇ ಅದಲ್ಲ, ಹೌದಿಲ್ಲ? ಮತ್ತು ಅದ್ರ ಬಿದ್ದವ್ರು ಯಾರು? ಬಿದ್ದು ಅಡ್ಡಾಡಕತ್ತೀವಿ ಅಲ್ಲಿ ಏನೇ ಇದು ಇಲ್ಲ, ಮತ್ತು ಅದು ಮಾಡ್ಬಿಡ್ತಾನ, ಅದು ಇಲ್ಲ ಅದು ಮಾಡ್ಬಿಡ್ತಾನೆ, ಹಿಂಗೆ ಒಂದೊಂದು ಹೇಳಿ ಇವ ಎಷ್ಟು ಮಾಡ್ಕೊತ ಹೋಗೋಣ ಅಷ್ಟು ಅದ್ರ ಏನಾಗೇನಂತ ಕೇಳಿದ್ರವ ಸಿಕ್ಕ ಹಾಕೊಂಡನ ನೋಡ. ಒಂದೇ ರೀತಿದಿಂದಿಲ್ಲ, ಅನೇಕ ರೀತಿಯಿಂದ ಸಿಕ್ಕ ಹಾಕೊಂಡನ. ಸಿಕ್ಕ ಹಾಕೊಂಡ ಮೇಲೆ ಈಗೇನು ಮಾಡಕ್ಕೆ ಬರಂಗಿಲ್ಲ, ಏನು ಮಾಡಕ್ಕೆ ಬರಂಗಿಲ್ಲ. ಹಿಂಗೆ ಒಬ್ಬೊಬ್ಬರು ಅವ್ರ ಹೆಸರು ಹೇಳಂಗಿಲ್ಲ, ಒಬ್ಬರು ಸ್ವಾಮಿಗಳು ನಮಗಂದ್ರೆ ಮಹಾರಾಜ್ರ ನಿಮ್ಮದೇ ಬೇಷದ ನೋಡ್ರಿ ಅಂತ. ಯಾಕಪ್ಪ ನಿಮ್ದು ಏನಾಗಿರ್ತಾರೆ, ಏನು ಮಾಡೋದಪ್ಪ ನಮ್ಮ ಸ್ಕೂಲ ಕಾಲೇಜ ಅದು ಇದು ಒಂದು ಎರಡು ನಮಗೆ ಚಿಂತನೆ ಮಾಡೋಕ್ಕೆ ಸಮಯನೂ ಸಿಗೋದಿಲ್ಲ. ಇನ್ನು ಯಾರ್ಯಾರಿಗೆ ಸಂಭಾಳಿಸ್ಬೇಕಪ್ಪ ನಾವು, ಯಾಕರೆ ಇದು ಮಾಡ್ಕೊಂಡಿನಿ ಅಂತಂದ್ರು. ಹೌದು, ನೀವೇನು ಮತ್ತು ನಾವು ಪಾರಮಾರ್ಥಿಕರೇ ಹಿಂಗೆ ಏನ್ರಿ ಮಾಡ್ಕೊಂಡ್ರೆ ಇದು ಸಮಸ್ಯೆ ಆಗ್ತದೆ. ಇನ್ನು ನಿಮ್ಮ ಪ್ರಾಪಂಚಿಕರದ್ದೇನಾಗಲಿಕ್ಕಿಲ್ಲ. ವಿಚಾರ ಮಾಡೋದು ಸ್ವಸಂವೇದ್ಯ, ನಿಮ್ಮ ಸ್ವಾನುಭವದ ಎಷ್ಟು ಅನುಕೂಲ ಅಂತ ನಾವು ಅದು ಸಂಗ್ರಹ ಮಾಡ್ತೇವೆ, ಅದು ಮುಂದೆ ಹೋಗಿ ಪ್ರತಿಕೂಲ ಆಗ್ತದೆ. ಇದು ಸಂಸಾರದ ಏನಂತ ಕೇಳಿದ್ರೆ ಸ್ವಭಾವ. ಮತ್ತು ನಾ ಹಿಂಗೆ ಅಂದಿನಂತ ನೀವು ಮಾಡೋದು ಬಿಟ್ಟಿರಿ, ಪಕ್ಕ ಅನುಭವ ಆಗಬೇಕಲ್ಲ. ಓಡವನಿಗೆ ಎಂದೂ ನಿಂದ್ರ ಅನ್ಬಾರ್ದು, ಮತ್ತು ಜೋರು ಓಡ್ತಾನವ. ನೋಡಿ ಸಣ್ಣ ಹುಡುಗರು ಅಪ್ಪ ನಿಂದ್ರ ಅಂದ್ರೆ ಮತ್ತೆಷ್ಟು ಜೋರಾಗಿ ಓಡ್ತಾವ. ಸುಮ್ಮಿದ್ರ ತಾನೇ ನಿಂದಿರ್ತಾವ. ಎಷ್ಟು ಹೊಡೆದು ಓಡಿ ಒಮ್ಮ ದೇಕ್ ಹತ್ತಂದ್ರೆ ಯಾರು ನಿಂದ್ರ ಅನ್ನೋದು ಬೇಕಾಗಿಲ್ಲ, ತಾನೇ ಹಂಗೆ ಅದಕ್ಕೆ ಸಿದ್ಧಾರೂಢಪ್ಪ ಯಾರ್ಯಾರು ಅವ್ರ ಕಡೆ ಬಂದಾರೆ ಸಂಸಾರದ ಯಾವ ವಿಷಯಗಳು ಬೇಡ್ರಿ ಎಲ್ಲ ಕೊಟ್ಟಾರ. ಅವ್ರು ಯಾಕೆ ಕೊಟ್ರ? ಅವ್ರಿಗೆ ಗುರುತು ಕೊಡ್ಲಿಲ್ಲ ಅಂದ್ರೆ ಇವು ಮಠಕ್ಕೆ ಬರಂಗಿಲ್ಲ. ಮತ್ತು ಇವನಿಗೆ ಒಬ್ಬನಿಗೆ ಕೊಡಲ್ಲ, ಮತ್ತೊಬ್ಬ ಅವ ಬರಂಗಿಲ್ಲ. ಅದಕ್ಕೆ ಇವನಿಗೆ ಒಬ್ಬನಿಗೆ ಕೊಟ್ಟಂದ್ರೆ ಇವನು ನೋಡಿ ಮತ್ತೆ 100 ಮಂದಿ ಬರ್ತಾರೆ. ಕೊಟ್ಟಾನ, ಎಲ್ಲ ಕೊಟ್ಟ ಅವಕ್ಕೆ ಸಾಕು ಬೇಕಾಗ್ಯದ, ತೊಗೊಂಡವ ಸಾಕು ಬೇಕಾಗ್ಯಪ್ಪ, ಇನ್ನು ಹ್ಯಾಂಗೆ ಮಾಡಿ ಅವಾಗ ಪಶ್ಚಾತ್ತಾಪ ಆಯ್ತು. ಅಲ್ಲಿಂದ ಅವ್ರಿಗೆ ಏನು ಹೇಳ್ಬೇಕದು ಹೇಳಿ ಅದನ್ನು ಕಡೆಗೆ ಮಾಡ್ಯಾನ. ಯಾರು? ಸಿದ್ಧಾರೂಢಪ್ಪ. ಹಂಗಿಲ್ಲೇನಪ್ಪ ಅಂತ ಕೇಳಿದ್ರೆ ಇದು ಜೇಡರ ಮನೆ ಇದ್ದಂಗೆ, ಯಾವಾದ್ರೂ ಇದ್ರು ಸಂಸಾರ ಇರಲಿ, ನನಗೆ ಅದು ಹೇಳೋದು ಬೇಕಾಗಿಲ್ಲ. ಇಲ್ಲಿ ಜೇಡರ ಮನೆಗೆ ಜೇಡರ ಹುಳವೇ ಅನ್ನೋದಂತ ಕೇಳಿದ್ರೆ ಉಪಾದಾನ ಕಾರಣ ಅನ್ನೋದ, ನಿಮಿತ್ತ ಕಾರಣ ಅನ್ನೋದ. ಇದು ಲೋಕದಲ್ಲಿ ಹಿಂಗೆ ಎಲ್ಲಿ ಅನುಭವ ಇಲ್ಲಂತೆಲ್ಲ ಇದು ಏನದು ನೋಡೋದು. ಅದು ಹೋಗ್ಬಿಡ್ರಿ. ಈಗ ನಮ್ಮ ತಲೆ ಕೂದಲು ಬೆಳೀತಾವಿಲ್ಲ, ಮತ್ತು ಬೆರಳ ಉಗುರು ಬೆಳೀತಾವಿಲ್ಲ. ಇದಕ್ಕೆ ಉಪಾದಾನ ಕಾರಣ ಯಾರು? ನಮ್ಮ ದೇಹ ಉಪಾದಾನ ಕಾರಣ. ಅದಕ್ಕೆ ನಿಮಿತ್ತ ಕಾರಣ ಯಾರು? ನಾವೇ. ಉಪಾದಾನ ಕಾರಣನೂ ನಿಮಿತ್ತ ಕಾರಣನೂ ಇವು ಹೆಂಗೇನಂತ ಕೇಳಿದ್ರೆ ಕೇಶರಾಶಿ ಮತ್ತೇನಂತ ಕೇಳಿದ್ರೆ ಈ ನಖಗಳು ಇವು ಹೆಂಗೆ ಬೆಳೀತಾವಲ್ಲೋ ಹಂಗೇನಪ್ಪ ಅಂತ ಕೇಳಿದ್ರೆ ಇದಕ್ಕೆ ಹೆಂಗೆ ಉಪಾದಾನ ನಿಮಿತ್ತ ಕಾರಣ ನಾವೇ ಇದ್ದೇವಲ್ಲೋ ಹಂಗೆ ಈ ಜಗತ್ತಕ್ಕೆ ಉಪಾದಾನ ಕಾರಣ ನಿಮಿತ್ತ ಕಾರಣ ಯಾರಾದ್ರೆ ಪರಮಾತ್ಮನೇ ಅದನ್ನು. ಅದಕ್ಕೆ ಅವನಿಗೆ ಏನಂತ ಕರೆದ್ರೆ ಅಂತ ಕೇಳಿದ್ರೆ ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಅಂತ ಕರೆದ್ರೆ. ಹಿಂಗೆ ಅನೇಕ. ಈಗ ಒಬ್ಬ ಕಲಾಕಾರ ಅದನ್ನು ಒಳ್ಳೆ ಚಿತ್ರ ಬಿಡ್ತಾನೆ, ಚಿತ್ರಗಾರ ಅದನ. ಆ ಚಿತ್ರಗಾರ ಸುಮ್ಮ ಕುಂತಾನ, ಏಕಾಂತದಲ್ಲಿ ಯಾರೂ ಇಲ್ಲ, ಅವನಿಗೆ ಮನಸ್ಸು ಬರುವಲ್ಲ. ಅವಾಗ ಅವ ಉಗುರಿಲ್ಲೇ ಏನು ಮಾಡ್ತಾನ ಅಂತ ಕೇಳಿದ್ರೆ ತನ್ನ ಮೈ ಮೇಲೆ ಏನು ಬರೀತಾನೆ? ಚಿತ್ರ ಬರೀತಾನೆ. ಏನು ಬರೀತಾನ್ರಿ? ಚಿತ್ರ ಬರೀತಾನೆ. ಅದಕ್ಕೆ ಉಪಾದಾನ ಕಾರಣ ಯಾರು? ಅವನ. ನಿಮಿತ್ತ ಕಾರಣ ಇಂಥ ಚಿತ್ರ ತೆಗಿಬೇಕು ಅಂತ ಬರಿಬೇಕನ್ನೋದು ಅವನಿಗೆ ತಿಳುವಳಿಕೆ ಆದಿಲ್ಲ. ಅವತ್ತು ಚೈತನ್ಯನೂ ಅದನ, ಜಡನೂ ಅದನವ, ಹೌದಿಲ್ಲ? ಇಲ್ಲಿ ಜಡ ರೂಪದಿಂದ ಉಪಾದಾನ ಕಾರಣ ಅದನ, ಚೈತನ್ಯ ರೂಪದಿಂದ ನಿಮಿತ್ತ ಕಾರಣ ಅದನ. ಹಂಗ ಪರಮಾತ್ಮನೂ ಕೂಡ ಮಾಯಾ ಸ್ವೀಕಾರ ಮಾಡ್ಯಾನ. ಮಾಯಾ ಜಡದೋ ಚೈತನ್ಯದೋ? ಬ್ರಹ್ಮ ಜಡದೋ ಚೈತನ್ಯದೋ? ಬ್ರಹ್ಮ ಚೈತನ್ಯವಾಗಿದ್ರೆ ಮಾಯಾ. ಅದಕ್ಕೆ ಮಾಯಾ ವಿಶಿಷ್ಟ ಬ್ರಹ್ಮ ಈ ಜಗತ್ತಕ್ಕೆ ಏನಾಗಿದೆ ಅಂತ ಕೇಳಿದ್ರೆ ಅಭಿನ್ನ ನಿಮಿತ್ತ ಉಪಾದಾನ ಕಾರಣ. ಶುದ್ಧ ಬ್ರಹ್ಮ ಅವ ಕಾರಣನೂ ಇಲ್ಲ, ಕಾರ್ಯನೂ ಇಲ್ಲ. ಆಗಿದೆ ಯಾವುದಂತ ಕೇಳಿದ್ರೆ ಕಾಲ್ಪನಿಕ. ಯಾವುದು? ಈ ಮಾಯನೂ ಕೂಡ ಹೇಗದ ಅಂತ ಕೇಳಿದ್ರೆ ಕಾಲ್ಪನಿಕ. ಅದು ಎಲ್ಲಿದ್ರಿ ಹಂಗೆ ಏನು ಸುದ್ದಿ ಕೇಳಂಗಿಲ್ಲ. ನೀವು ಜಗತ್ತೆ ತಂದಿರಿ ಅಂದ್ರೆ ಇದು ಐತೆ ಅಂದ್ರೆ ಅದ್ರ ವ್ಯವಸ್ಥೆ ಮಾಡಕ್ಕದು ಕಲ್ಪನಾ ಮಾಡ್ಯಾರ. ಎದ್ರದು? ಮಾಯದು. ಯಾ ಮಾ ಸಾ ಮಾಯಾ. ಯಾವುದು ಇಲ್ಲ ಅದ್ರ ಹೆಸರೇ ಮಾಯ. ಇದ್ದದ್ದು ಇಲ್ಲದ್ದು
ಇಲ್ಲದ್ದು ಇಲ್ಲೂ ಮಾಯಾ ತಗೊಂಡು ಇದ್ರದ್ದು ವ್ಯವಸ್ಥೆ ಹಚ್ಚದು ಎದ್ರದ್ದು ಜಗತ್ತು. ಸುಮ್ಮನೆ ನಾನು ನಿಮಗೆ ಕೇಳ್ತಾ, ಈಗ ಹೆಂಗೆ ಆ ಪರಮಾತ್ಮನಲ್ಲಿದ್ದು ಜಗತ್ತೇ ನಿರ್ಮಾಣ ಆಗ್ಯದ, ಹೌದಿಲ್ಲ? ಕನಸು ನಮಗೆ ಬಿದ್ದಿರ್ತದಲ್ಲ, ಕನಸು ಎಲ್ಲಿ ಹುಟ್ಟ್ಯದ? ನಮ್ಮಲ್ಲೇ ಹುಟ್ಟ್ಯದ. ಅದಕ್ಕೆ ಉಪಾದಾನ ಕಾರಣ ಯಾರು? ನಿಮಿತ್ತ ಕಾರಣ ಯಾರು? ಅದು ಎಲ್ಲಿದ್ದು? ಕನಸು ಎಲ್ಲಿದ್ರಿ? ಆಕಸ್ಮಿಕ್. ನೀವು ಎಚ್ಚರ ಆದ ಕೂಡಲೇ ಏನೂ ಇಲ್ಲ, ಎಚ್ಚರ ಆದ ಕೂಡಲೇ ಅದು ಇಲ್ಲವೇ ಇಲ್ಲ, ಹೌದಿಲ್ಲ? ಹೇಗೋ ಹಾಗೆ ಇಲ್ಲಿನೂ ಕೂಡ ಎಚ್ಚರ ಆಗಬೇಕು. ನೀವು ಅನ್ಬೋದು ನಾವು ಮಲ್ಕೊಂಡಿದ್ದೀವಿ, ಹೌದು ಮಲ್ಕೊಂಡಿದ್ದೀವಿ. ಚರ್ಮ ಚಕ್ಷು ತೆರೆದವ, ವಿವೇಕದ ಕಣ್ಣ ಮುಚ್ಚಾವ. ವಿವೇಕದ ಕಣ್ಣ ಯಾವಾಗ ತೆರಿತವ ಅವಾಗ ಏನಂತ ಕೇಳಿದ್ರೆ ಸತ್ಯ ವಸ್ತುವಿನ ದರ್ಶನ ನಮ್ಗೆ ಆಗ್ತದೆ. ಯಾವಾಗ ಸತ್ಯ ವಸ್ತುವಿನ ದರ್ಶನ ಆಗ್ತದೆ ಅವಾಗ ಹೊರ ಜಾಗೃತಿ ನಮ್ಗಾಗ್ತದೆ, ನಿಜವಾದ ಎಚ್ಚರಿಕೆ ಆಗ್ತದೆ. ನಿಜವಾದ ಎಚ್ಚರಿಕೆ ಆದ್ರೆ ಇದು ಒಂದು ಇದು ದೀರ್ಘ ಕನಸ. ಇದು ಎಂಥ ಕನಸಲ್ಲ? ಇದು ದೀರ್ಘ ಕನಸ. ಅದು ಅಲ್ಪ ಕನಸ. ನಮಗೇನು ನಿದ್ರೆಯೊಳಗೆ ಬಿದ್ದಿರ್ತಲ್ಲ ಅಲ್ಪ, ಹಂಗೆ ನೋಡಿದ್ರೆ ಇದು ಸ್ವಲ್ಪನೇ. ಯಾಕೆ ಇದ್ರಾಗಿದ್ದೇವೆ ಅಂತ ತಿಳ್ಕೊಂಡು ಇದ್ರ ಸುದ್ದಿ ನಮಗೆ ಗುರ್ತಾಗಿಲ್ಲ. ಇದು ಬೆಟ್ಟ ಕಡೆಗೆ ಆದ್ರೆ ಇದು ಏನು ಅನ್ನೋದು ಗುರ್ತಾಗ್ತದೆ, ಹೌದಿಲ್ಲ? ಕನಸಿನಾಗಿದ್ದಾಗ ಕನಸು ಸ್ವಲ್ಪ ಅನಿಸದ, ಬಹು ಅನಿಸದ, ಅನಾದಿ ಕಾಲದಿಂದ ಹಿಂಗೆ ಅದು ಅನಿಸದ. ಎಲ್ಲಿ ನಿಮಗೆ ಕನಸು ಬಿದ್ದಾದ? ಶಿವರಾತ್ರಿ ಸಿದ್ದಾಡಪ್ಪನ ಜಾತ್ರೆ ನಡೆದಾದ, ತೇರು ಎಳಿತಾ ಇದ್ದಾರೆ, ನೀವೆಲ್ಲ ಬಂದಿರಿ. ಎಲ್ಲಿ? ಜಾತ್ರೆ. ಅದು ನಿಮ್ಗೇನಂತ ಕೇಳಿದ್ರೆ ಕನಸಿನೊಳಗೆ ಅದು ಮೊದಲಿನದೇ ಹಿಂಗದ ಅಂತ ಅನಿಸೋದು ಏನು ಈಗ ಇದು ಎಲ್ಲ ತಯಾರಾಗ್ಯದ ಅನಿಸ್ಯದ? ಹಾಗೆ ಇಲ್ಲೇ ಆದ್ರೂ ಕೂಡ ಇದು ಏನು ಅನ್ಸದ್ರಿ? ಎಚ್ಚರ ಆದ ಕೂಡಲೇ ಅದು ಇಲ್ಲ. ಹಿಂಗೆ ಇಲ್ಲಿನೂ ಎಚ್ಚರ ಆದ ಕೂಡಲೇ ಇದು ನೋಡ್ತಕ್ಕಂಥದ್ದು ಇಲ್ಲ. ಇಷ್ಟು ಮಜಾ. ಇದಕ್ಕೆ ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಯಾರು? ಬ್ರಹ್ಮ. कहते लोक विषय भी ऊर्णनाभि आदि जंतु विषय को स्वरचित तंतु रूप कार्य के प्रति अभिन्न निमित्त उपादान कारणपणा ही देखने विषय आवे है. ಯಾವ ಪ್ರಕಾರವಾಗಿ ಜೇಡರ ಹುಳ ತಾನು ರಚಿಸಿದಂಥ ತಂತು ರೂಪವಾಗಿರ್ತಕ್ಕಂಥ ಯಾವ ಅದು ಮನೆಯದ ಕಾರ್ಯದ, ಈ ಕಾರ್ಯಕ್ಕೆ ಅದು ಅಭಿನ್ನ ನಿಮಿತ್ತ ಉಪಾದಾನ ಕಾರಣ. ಯಾವುದು? ಊರ್ಣನಾಭಿ ಅಂತ ಕರೀತಾರೆ ಅದಕ್ಕೆ. ಅರ್ಥಾತ್ ಸೊ ಊರ್ಣನಾಭಿ ಜಂತು ತಾ ತಂತು ರೂಪ ಕಾರ್ಯಕ್ಕೆ ಪ್ರತಿ, ಆ ಊರ್ಣನಾಭಿ ಎಂಬುವ ಯಾವ ಜಂತು ಜೇಡರ ಹುಳ ಅದು ತಂತು ರೂಪ ಕಾರ್ಯದಲ್ಲಿ ಆ ಕಾರ್ಯಪ್ರತಿ ಆಪಿ ಉಪಾದಾನ ಕಾರಣ, ತಾನೇ ಅದಕ್ಕೆ ಉಪಾದಾನ ಕಾರಣ ಆಗಿದೆ. ತಥಾ ಆಪಿ ಕರ್ತಾರೂಪ ನಿಮಿತ್ತ ಕಾರಣ ಹೊರೆ, ಮತ್ತದು ಕರ್ತಾರೂಪ ನಿಮಿತ್ತ ಕಾರಣದ ತಾನೇ ಆಗಿದೆ. ಯಾವ ರೀತಿಯಾಗಿ ಮನೆ ರಚಿಸಬೇಕು ಅನ್ನೋದು ಅದಕ್ಕೆ ಜ್ಞಾನದ ಇಲ್ಲ, ಅದು ಚೈತನ್ಯದ ಇಲ್ಲ. ಈ ರೀತಿ ಉಪಾದಾನ ಕಾರಣನು ತಾನೇ ಅದ. ಮತ್ತೇನಂತ ಕೇಳಿದ್ರೆ ಕರ್ತಾನೋ ತಾನೇ ಆಗಿದೆ. ಕಿಂವಾ ಜೈಸೆ ಇನ್ನು ನೈಯಾಯಿಕರು ನ್ಯಾಯಶಾಸ್ತ್ರದ ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾರೆ. ಇದು ಲೌಕಿಕ ಉದಾಹರಣೆ ಆಯಿತು. नैयायिकों के मत विषय घट ईश्वर दोनों का जो संयोग संबंध है, सो संयोग समवाय संबंध करके ता घट ईश्वर दोनों विषय उत्पन्न हुए हैं. ನೈಯಾಯಿಕರ ಮತದಲ್ಲಿ ಸರ್ವವ್ಯಾಪಕ ಅಂತ ಹೆಂಗೆ ಕರೆದಾರ ಅಂತ ಕೇಳಿದ್ರೆ, ಸರ್ವ ವಸ್ತು ಜೊತೆಗೆ ಯಾವ್ದಾರ ಸಂಯೋಗ ಆಗ್ತದೆ ಅದಕ್ಕೆ ವ್ಯಾಪಕ ಅಂತಾರೆ ಅವರು. ಯಾರು? ನೈಯಾಯಿಕರು. ಹಾಗೆ ಇಲ್ಲಿ ಏನಂತ ಕೇಳಿದ್ರೆ ನೈಯಾಯಿಕೋं के मत विषय घट ईश्वर दोनों का, घट ಅಂದ್ರೆ ಗಡಿಗೆ ಮತ್ತು ಈಶ್ವರ ಅಂದ್ರೆ ಪರಮಾತ್ಮ, दोनों का ಎರಡರದು जो ಸಂಯೋಗ ಸಂಬಂಧ है. ಅವನ್ ಏನದ ಅಂತ ಕೇಳಿದ್ರೆ ಸಂಯೋಗ ಸಂಬಂಧ. ಯಾಕೆ ಅಷ್ಟು ವ್ಯಾಪಕ? ಈಗ ಆಕಾಶದ ಘಟದ ಜೊತೆಗೆ ಏನದ ಸಂಬಂಧ, ಮಠದ ಜೊತೆಗೆ ಏನದ ಸಂಬಂಧ. ಎಲ್ಲಿ ಆಕಾಶಕ್ಕೆ ನಶೆ ಅಂತ ಕೇಳ್ಯಾರ ಸಂಬಂಧ. ಆಕಾಶ ಎಲ್ಲಿಲ್ರಿ? ಎಲ್ಲ ಹಕ್ಕಿಗಳು ಮೀಟಿಂಗ್ ಕರೆದು ಅಂತ ಏನಂತ ಕೇಳಿದ್ರೆ, ನಾವು ಹಿಂಗೆ ಹಿಂದುಳಿದ ಎಷ್ಟು ದಿನ ಇರುವುದಪ್ಪ, ನಾವು ಮುಂದುವರಿಬೇಕು. ಈ ಜಗತ್ತಿಷ್ಟು ಮುಂದುವರೆದಂದ್ರೆ ನಮ್ಮ ಸಮಾಜನೂ ಮುಂದುವರಿಬೇಕಂತ ವಿಚಾರ ಮಾಡಿದ್ರು. ಎಲ್ಲ ಹಕ್ಕಿ ಪಕ್ಕಿಗಳು ಕೂಡಿ, ಎಲ್ಲ ಪಕ್ಷಿಗಳು ಕೂಡಿ ಏನು ಅಂತ ಕೇಳಿ ನಾವು ಮುಂದುವರಿಬೇಕಾದ್ರೆ, ನೋಡಪ್ಪ ನಮ್ಮ ಹಿರಿಯರಾಗಲಿ ಹಿಂದೆ ನಮ್ಮ ಎಲ್ಲ ಹಿರಿಯರು ಈ ಆಕಾಶದಲ್ಲಿ ಹಾರಾಡ್ಯಾರು. ಆಕಾಶ ಬಿಟ್ಟು ಯಾರ್ಯಾರು ಹಾರಾಡ್ಯಾರೇನು? ಯಾರು ಹಾರಾಡಿದ್ರು ಈ ಆಕಾಶದಲ್ಲಿ ಹಾರಾಡ್ಯಾರ. ಆದರೆ ಈಗ ನಾವೆಲ್ಲ ಕಲ್ತವರು ಮುಂದುವರೆದವರು, ಅವರೆಲ್ಲ ಹಿಂದೆ ಉಳಿದವರು. ಯಾರು? ಆಕಾಶದಾಗ ಹಾರಾಡ್ದವ್ರು.
ಈಗ ನಾವು ಎಲ್ಲ ಹೊಸಬ್ರು, ನಾವು ಈ ಆಕಾಶದಾಗೆ ಹಾರಾಡಿದ್ರೆ ಯಾವ ಪುರುಷಾರ್ಥ ಇದು? ಅದಕ್ಕೆ ನಾವೀಗ ಹಿಂಗೆ ಮಾಡೋದು ಏನಂತ ಕೇಳಿದ್ರೆ ಆಕಾಶ ಬಿಟ್ಟು ಹಾರೋಣ ಅಂತ ಏನು ನಿರ್ಣಯ ಮಾಡಿದ್ರು. ಎಲ್ಲರೂ ಠರಾವ್ ಮಂಜೂರ್ ಅಂದ್ರೆ, ಎಲ್ಲರೂ ಎಸ್ ಅಂದ್ರು. ಎಸ್ ಅಂದು ನಾಳೆಗೆ ಎಲ್ಲರೂ ಈ ಟೈಮ್ ಬರ್ರಿ, ಎಲ್ಲರೂ ಸೇರಿಕೊಂಡು ಏನು ಮಾಡೋನು, ಹಾರೋನು. ಹಿಂಗೆ ಹಾರೋನು, ಈ ಆಕಾಶ ಬಿಟ್ಟು ಹಾರೋನು ಅಂತ ನಿರ್ಣಯ ಮಾಡಿ ಹಾರಾಕ್ ಶುರು ಮಾಡಿದ್ರು. ಮರ ದಿವಸ ಹಾರಾಕ್ ಹಾರದು ಹಿಂಗೇನಂತ ಕೇಳಿದ್ರೆ ಎಷ್ಟು ಹಾರ್ತವ್ರಿ? ಆಕಾಶ ಮುಗಿತದೇನು? ಆಕಾಶ ಯಾವ ಕಾಲಕ್ಕೂ ಮುಗಿಯಂಗಿಲ್ಲ. ಕಡಿಗಂದು ಇಲ್ಲಪ್ಪ ಹಿರಿಯರದೇ ಬರೋಬರಿದೊಂದು ಯಾರ್ರಿ ಹಿಂದಕ್ಕೆ ನಮ್ಮ ಹಿರಿಯರು ಅದೇ ಕರೆಕ್ಟ್ ಅದ. ನಾವೇನಪ್ಪ ಅಂತ ಕೇಳಿದ್ರು ಬಂದೀಗ ನಾವು ಮುಂದುವರೆದವ್ರು ಅಂತ ಹೇಳಿ ಅವರು ಹಾಕಿ ಕೊಟ್ಟಂಥ ದಾರಿಯಲ್ಲಿ ಹೋಗದೆ ನಾವು ಬೇರೆ ದಾರಿ ಮಾಡಕ್ಕೆ ಹೊರಟೇವು. ಹಿಂಗಾದ್ರೆ ನಾವು ಬದುಕೋದು ಕಷ್ಟ ಆಗ್ತದೆ. ಎಲ್ಲರೂ ಸತ್ತ ಹೋಗ್ತೇವೆ, ಇನ್ನು ಹಾರೋದು ಬೇಡ ಅಂತ ಯಾವ ಹಾಗೆ ಹೇಳಿದ್ರೆ ಇಲ್ಲಿ ಈಶ್ವರ ಅದನಂದ್ರೆ ಎಲ್ಲ ವಸ್ತುವಿಗೆ ಸಂಬಂಧದವನು, ಸಂಯೋಗದ ಇಲ್ಲಿ ಇಲ್ಲ ಅಂತಿಲ್ಲ. ಯಾರು? ಪರಮಾತ್ಮ ಎಲ್ಲ ಕಡೆಗೆ ಒಂದು ಘಟ ಅದ, ಆ ಘಟದ ಜೊತೆಗೇನು ಕೂಡ ಒಂದು ಸಂಬಂಧದ. ಎಂಥ ಸಂಬಂಧ? ಸಂಯೋಗ ಸಂಬಂಧ. ದೋ ದ್ರವ್ಯೋಂಕ ಸಂಯೋಗವೇ. ಎರಡು ದ್ರವ್ಯಗಳದ್ದು ಏನಾಗ್ತದೆ ಅಂತ ಕೇಳಿದ್ರೆ ಸಂಯೋಗ ಆಗ್ತದೆ. ಅದು ಸಂಯೋಗ ಆಗ್ತಂದ್ರೆ ಆ ಈಶ್ವರ ಅದಕ್ಕೆ ಉಪಾದಾನ ಕಾರಣನೂ ಅದನ, ಮತ್ತು ಅವ ನಿಮಿತ್ತ ಕಾರಣನೂ ಅದನ. ಯಾರು? ಈಗ ನೋಡ್ರಿ, ನಾನು ನಿಮಗೆ ತಿಳಿಸ್ತೇನೆ. ಈಗ ಇದೇನದ? ಮೈಕ್ ಅದಲ್ಲ. ಈಗ ಹಸ್ತಮೈಕ ಸಂಯೋಗ, ಇದು ಸಂಯೋಗ ಆಯ್ತು. ಈ ಸಂಯೋಗ ಆದ ಮೇಲೆ ಈಗ ಈ ಸಂಯೋಗಕ್ಕೆ ಉಪಾದಾನ ಕಾರಣ ಮತ್ತು ನಿಮಿತ್ತ ಕಾರಣ ಯಾರು? ಈ ಹಸ್ತಮೈಕ ಸಂಯೋಗ ಅಲ್ಲ, ಈ ಹಸ್ತವೇ ಏನದ ಅಂತ ಕೇಳಿದ್ರೆ ಉಪಾದಾನ ಕಾರಣನೂ ಹೌದು ಈ ಸಂಯೋಗ ಎಂಬುವ ಸಂಬಂಧಕ್ಕೆ, ಮತ್ತದ ನಿಮಿತ್ತ ಕಾರಣನೂ ಹೌದು. ಇಲ್ಲಿ ಹ್ಯಾಂಗ ಹಸ್ತಮೈಕ ಸಂಯೋಗದಲ್ಲೋ ಅದರಂತೆ ಏನಂತ ಕೇಳಿದ್ರೆ ಈಶ್ವರ ಘಟ ಸಂಯೋಗದ ಎಲ್ಲ ಪದಾರ್ಥದ ಜೊತೆಗೆ ಏನದ ಅಂತ ಕೇಳಿದ್ರೆ ಒಂದು ಸಂಯೋಗ ಸಂಬಂಧ ಅದ. ಆ ಸಂಯೋಗ ಸಂಬಂಧಕ್ಕೆ ಅವನೇ ಉಪಾದಾನ ಕಾರಣದ, ಅವನೇ ನಿಮಿತ್ತ ಕಾರಣದನ. ನೈಯಾಯಿಕರ ಮತದಲ್ಲಿ ಅವರು ಒಪ್ಪ್ಯಾರ. ಇದು ಹಂಗಲ್ಲೋ, ಇದು ಲೌಕಿಕದಲ್ಲಿ ಕಾಣಂಗಿಲ್ಲ ಅತಿಯನ್ನೇ. ಯಾಕೆ ಕಾಣೋದಿಲ್ಲ? ಇದು ಹಿಂಗಾಯ್ತಿಲ್ಲ. ಹಾಗೇನಂತ ಕೇಳಿದ್ರೆ ನಮ್ಮ ಪರಮಾತ್ಮ ಈ ಜಗತ್ತು ಉತ್ಪತ್ತಿಗೆ ಅಭಿನ್ನ ನಿಮಿತ್ತ ಉಪಾದಾನ ಕಾರಣದನು ಅಂತ ಹೇಳ್ತಾ ಇದ್ದಾರೆ. ಅದೇ ಸಿದ್ಧ ಮಾಡಿ ತೋರಿಸ್ತಾ ಇದ್ದಾನೆ. नैयायिकों के मत विषय घट ईश्वर दोनों का जो संयोग संबंध है सो संयोग समवाय संबंध करके ता घट ईश्वर दोनों विषय उत्पन्न हुए. आ संयोग समवाय संबंध करके ಅಂದ್ರೆ ನಿತ್ಯ ಸಂಬಂಧದಿಂದ ಘಟ ಮತ್ತು ಈಶ್ವರರಲ್ಲಿ ಇವೆರಡರಲ್ಲಿ ನಾವು ಕೇಳಿದ್ರೆ ಇದು ಸಂಯೋಗ ಉತ್ಪನ್ನ ಆಗಿದೆ ಅಂತ ತಿಳ್ಕೋಬೇಕು. ಯಾತೆ ತಾ ಈಶ್ವರಕ್ಕೂ ತಾ ಸಂಯೋಗಕ್ಕೆ ಪ್ರತಿ ಆ ಈಶ್ವರನಿಗೆ ಆ ಸಂಯೋಗದ ವಿಷಯಕವಾಗಿ ಉಪಾದಾನ ಕಾರಣಪಣ भी है. ಅವನಿಗೆ ಉಪಾದಾನ ಕಾರಣನೂ ಅದ ಮತ್ತು ಅವ ಅದಕ್ಕೆ ನಿಮಿತ್ತ ಕರ್ತಾನೂ ಅವನೇ ಅದಾನ. और सो ईश्वर कार्य मात्र के प्रति निमित्त कारण हुए हैं. ಆ ಈಶ್ವರ ಆ ಕೇವಲ ಕಾರ್ಯ ಮಾತ್ರಕ್ಕೆ ಏನಾಗ್ಯಾನ? ನಿಮಿತ್ತ ಕಾರಣ ಆಗಿದ್ದಾನೆ. ಉಪಾದಾನ ಕಾರಣನೂ ಆಗ್ಯಾನ, ನಿಮಿತ್ತ ಕಾರಣನೂ ಆಗಿದ್ದಾನೆ. और सो ईश्वर कार्य मात्र के प्रति निमित्त कारण हुए. याते ತಾ ಸಂಯೋಗ ರೂಪ ಕಾರ್ಯಕ್ಕೆ ಪ್ರತಿ ಆ ಸಂಯೋಗ ರೂಪ ಯಾವ ಕಾರ್ಯದ ಆ ಕಾರ್ಯದಲ್ಲಿ सो ईश्वर निमित्त कारण भी है. हंग उपादान कारण हंग निमित्त कारण अदन. इस प्रकार से नैयायिकों ने जैसे ता संयोग रूप कार्य के प्रति ಹೇಗೆ ನೈಯಾಯಿಕರು ನ್ಯಾಯಿಕ ಶಾಸ್ತ್ರವಾದಿಗಳು ಇವರು ಸಂಯೋಗ ಎಂಬುವ ಕಾರ್ಯದಲ್ಲಿ ಈಶ್ವರ ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ತೋಪ್ಯಾರ. ಅದೇ ಹೇಳ್ತಾರೆ, ಈಶ್ವರಕ್ಕೂ ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಅಂತ ಅಂಗೀಕಾರ ಕರಿ. ಆ ಸಂಯೋಗ ಎಂಬುವ ಕಾರ್ಯಕ್ಕೆ ಈಶ್ವರ ಅಭಿನ್ನ ನಿಮಿತ್ತ ಉಪಾದಾನ ಕಾರಣದಂತ ಸಿದ್ಧ ಮಾಡೋದು. ತೈಷೆ ಇದು ನೈಯಾಯಿಕರ ಉದಾಹರಣೆ. ಅದರಂತೆ ಹಮ್ ಅಂದ್ರೆ ಯಾರು? ನಾವು ಸಿದ್ಧಾಂತಿಗಳು. हम सिद्धांत भी ब्रह्म को जगत के अभिन्न निमित्त उपादान कारणता अंगीकार करें. और ಹೆಂಗ ಸಂಯೋಗ ಸಂಬಂಧಕ್ಕೆ ಈಶ್ವರ ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಹೋಗ್ತಾರ, ಹಂಗ ಈ ಜಗತ್ತಿಗೆ ಏನಂತ ಕೇಳಿದ್ರೆ ಬ್ರಹ್ಮ ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಅಂತ ನಾವು ಅಂಗೀಕಾರ ಮಾಡಿದ್ವಿ. ಏನು ದೋಷದ ಅಂತ ಕೇಳ್ತಾರೆ ಅವನಿಗೆ. ಯಾತೆ ಸೋ ಪೂರ್ವೋಕ್ತ ದೃಷ್ಟ ವಿರೋಧವಿ ಪ್ರಾಪ್ತ ಹೋವೇನೆ. ನೀ ಹಿಂದೆ ಏನಂತ ಕೇಳಿದ್ರೆ ದೃಷ್ಟ ವಿರೋಧ
ಅದೃಷ್ಟದ ಕಲ್ಪನಾ ಮಾಡ್ತೀರಿ ಅಂತ ದೋಷ ಕೊಟ್ಟಿಲ್ಲ. ಆ ದೃಷ್ಟ ವಿರೋಧವಾದರೂ ಕೂಡ ಇಲ್ಲಿ ಪ್ರಾಪ್ತ ಆಗುದಿಲ್ಲ, ಆ ದೋಷ ನಮಗೆ ಬರುವುದಿಲ್ಲ. ಯಾತೇಸು ಜಗತ್ತ ಅಭಿನ್ನ ನಿಮಿತ್ತೋಪಾದಾನ ಕಾರಣತ್ವ ಬ್ರಹ್ಮಕ ತಟಸ್ಥ ಲಕ್ಷಣ ಸಂಭವ್ಯ. ಆದ್ದರಿಂದ ಈ ಜಗತ್ತಕ್ಕೆ ಅಭಿನ್ನ ನಿಮಿತ್ತೋಪಾದಾನ ಕಾರಣತ್ವ ಆ ಬ್ರಹ್ಮನ ತಟಸ್ಥ ಲಕ್ಷಣ ಇಲ್ಲಿ ಸಂಭವಿಸ್ತದೆ. ಯಾಕೆ ಸಂಭವಿಸೋದಿಲ್ಲ ಅಂತ ಕೇಳ್ತಾನೆ. ಸಿದ್ಧಮಯ ಹೀಗೇನಂತ ಕೇಳಿದ್ರೆ ಈ ಮಾತ ಸಿದ್ಧ ಇತ್ತು, ತಟಸ್ಥ ಲಕ್ಷಣವೂ ಸಿದ್ಧ ಇತ್ತು ಮತ್ತು ಅಭಿನ್ನ ನಿಮಿತ್ತೋಪಾದಾನ ಕಾರಣವೂ ಸಿದ್ಧ ಇತ್ತು. ಯಾರಿಗೆ ಅಂತ ಕೇಳಿದ್ರೆ ಬ್ರಹ್ಮನಿಗೆ ಅನ್ನೋ ವಿಚಾರ ಹೇಳಿ ಇನ್ನು ಮುಂದೆ ಶಂಕಾ ಮಾಡಿದ. ಆ ಶಂಕಾ ಏನು ಅನ್ನೋದು ಅದು ನಾಳೆ ವಿಚಾರ ಮಾಡೋದಂತ ಹೇಳುತ್ತಾ ಈ ವಾಕುಷ್ಪುರ ವಿಷಯವೇ ಸದ್ಗುರುನಾಥನ ಕಡಿದಾವಳಿಗಳನ್ನು ಸಮರ್ಪಿಸುತ್ತೆ ಈ ಉಪನ್ಯಾಸ